ಸಮಾಧಾನ ಮಾಡ್ಕೊಮ್ಮ. ವಿನಯ ಅಳಬೇಡ್ಗೆ. ಯಾಕ್ರಿ ಈ ಮನೆ ಏನೇ ಆದ್ರೂ ಎಲ್ಲಾ ವಿಷಯನೂ ನನ್ ತಲೆಗೆ ಬಂದ್ ಸುತ್ಕೊಳ್ಳುತ್ತೆ. ಒಲೆ ಬಿಡು, ಆಗೋಯ್ತಲ್ಲ, ಅಳಬೇಡ ನೀನು. ಏಯ್ ಅಲ್ವೇ ಮೀನಾ, ನಿನಗೆ ಈ ವಿಷಯ ಮೊದ್ಲು ಗೊತ್ತಾಗ್ತಿದ್ದಂಗೆ ಫಸ್ಟ್ ತಗೊಂಬಂದ್ ನನಗೆ ಹೇಳ್ಬೇಕ್ತ ನೀನು. ಹೋಗಿ ಹೋಗಿ ಆ ಸೋನ್ ಪಪುಡಿಗೆ ಹೇಳಿದ್ಯಾ ಮೊದ್ಲೇ ಮೈಕಮ್ಮ ಆದ್ರೆ ಈ ಊರೆಲ್ಲ ತುತ್ತೂರಿ ಊದ್ ಬಿಡತ್ತೆ. ನಾನ್ ನಿಮ್ ಹತ್ರ ಬಂದ್ ಹೇಳಿದಿದ್ರು ಇವಾಗ ಹೋಗಿ ಮಾವನ ಹತ್ರ ಹೇಗ್ ಹೇಳಿದ್ರೋ ಹಾಗೆ ಹೇಳ್ತಿದ್ರಿ. ಅವಾಗ ಬೈಸ್ಕೊತಿದ್ದು ನಾನೇ ಅಲ್ವಾ? ಸರಿ ಆಯ್ತು ಬಿಡು. ಲೇ, ಇಷ್ಟು ದೊಡ್ಡ ಮನೆ ಅಂತಂದ್ಮೇಲೆ ಒಂದು ಒಟ್ಟು ಕುಟುಂಬ ಅಂತಂದ್ಮೇಲೆ ಇದೆಲ್ಲ ಕಾಮನ್ ಮೀನು, ಏನು ಮಾಡಕ್ ಆಗೋದಿಲ್ಲ. ಒಬ್ರಿಂದ ಒಬ್ರಿಗೆ ವಿಷಯ ಪಾಸ್ ಆಗಿ ಇಡೀ ಮನೆಯವ್ರು ಎಲ್ರಿಗೂ ಗೊತ್ತಾಗುತ್ತೆ. ಈಗಾಗತ್ತೆ ಅಂತಾನೆ ಈ ವಿಷಯನ ನಾನು ಯಾರ ಹತ್ರನೂ ಹೇಳ್ಕೊಂಡಿರ್ಲಿಲ್ಲ. ಆದ್ರೆ ಶ್ರುತಿ ತುಂಬಾ ಬಲವಂತ ಮಾಡಿದ್ರು, ಅದಕ್ಕೆ ಅವ್ರ ಹತ್ರ ಮಾತ್ರ ಹೇಳ್ಕೊಂಡೆ. ಓ ಮೈಕಮ್ಮ ಈ ಮನೆಗೆ ಸ್ಪೀಕರ್ ಆಗ್ಬಿಟ್ಲಿ. ಹೋಗ್ಲಿ ಬಿಡು ಮೀನಾ, ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೋ. ಆದ್ರೆ ಯಾಕೆ ಅತ್ತೆ ಇದಕ್ಕೂ ನನ್ನೇ ಬೈತಿದ್ದಾರೆ? ಅವ್ರೇನು ದಿನ ಹೊಗಳ್ತಾ ಇದ್ರ ನಿನ್ನ ಹೊಸದಾಗಿ ಬೈಯೋದಕ್ಕೆ? ಅವ್ರಿಗೆ ಒಂದು ಕಾರಣ ಬೇಕಾಗಿತ್ತು ನಿನ್ನ ಬೈಯೋದಕ್ಕೆ, ಅಷ್ಟೇ ಬಿಡು. ಆದ್ರೂ ನಾನ್ ಅವ್ರನ್ನ ಅಳಿಸ್ಬಿಟ್ಟೆ ಅಂತ ಹೇಳ್ತಿದ್ದಾರೆ. ಸಕ್ಕರೆ ಹೇಳಿದ್ರ ಆ ಮಾತನ್ನ ನಿಂಗೆ? ಲೇ, ಆ ಪೌಡ್ರು ಈ ಪಾಯಿಂಟ್ ಎತ್ಬಿಟ್ಟು ಈ ಕಥೆನ ಡೈವರ್ಟ್ ಮಾಡಕ್ ನೋಡಿದ್ರು. ಇಲ್ಲಿ ಬಿಡು, ಆಯ್ತು, ನೀವ್ ಬೇಜಾರ್ ಮಾಡ್ಕೋಬೇಡ, ಏನು ಮಾಡಕ್ ಆಗಲ್ಲ. ಆದ್ರೂ ಮೀನಾ, ಇವತ್ತು ಆ ಪೌಡ್ರ್ ಆಕ್ಟಿಂಗ್ ನೋಡಿ ನಾನು ಫಿದಾಗ್ಬಿಟ್ಟೆ. ಯಪ್ಪ ಲೇ, ಆ ಪೌಡ್ರು ದೊಡ್ಡ ಕೇಳಿ ಅನ್ನೋದು ಗೊತ್ತಿತ್ತು ಕಡೆ, ಆದ್ರೆ ಈ ರೇಂಜ್ಗೆ ಅಂತ ನಂಗೆ ಇವತ್ತೇ ಗೊತ್ತಾಗಿತ್ತು. ಹಿಂಗೆಲ್ಲ ಆಗಿದೆ ಅಂತ ಆವತ್ತೇ ಎಲ್ರಿಗೂ ಗೊತ್ತಾಗ್ಬೇಕಾಗಿತ್ತು. ಆದ್ರೆ ಇವತ್ತು ನಿನ್ನಿಂದ ಈ ವಿಷಯ ಎಲ್ರಿಗೂ ಗೊತ್ತಾಗಿ ನೀನ್ ಬಯಸ್ಕೊಳಂಗಾಗೋಯ್ತು. ನೋಡ್ಮೀನ, ಆ ಪೌಡರ್ ವಿಷಯಕ್ಕೆ ನಿನ್ ಮೇಲೆ ತಲೆ ಹಾಕ್ಬೇಡ ಆಯ್ತಾ? ಆ ಅಮ್ಮನ ಬಗ್ಗೆ ನಿನ್ಗೆ ಏನೇ ಸತ್ಯ ಗೊತ್ತಾದ್ರೂ ನೀನ್ ಸುಮ್ಮನೆ ಇದ್ಬಿಡು. ಏನೇ ಆದ್ರೂ ಈ ವಿಷಯನ ಅವ್ರ ಗಂಡನ ಹತ್ರನಾದ್ರೂ ಹೇಳ್ಬೋದಾಗಿತ್ತು. ಯಾಕೆ ಯಾರಿಗೂ ಹೇಳಿಲ್ಲ ಅನ್ನೋದೇ ನನ್ಗೆ ಅರ್ಥ ಆಗ್ತಿಲ್ಲ ರೀ. ಅಲ್ವೇಲೇ, ಆಕೆ ಏನು ಮಾಡಿದ್ರೆ ನಿನಗೆ ಏನೇ? ಇಲ್ಲ ರೀ, ನನ್ಗೆ ಯಾಕೋ ಅವ್ರ ಬಗ್ಗೆ ಏನೋ ರಹಸ್ಯ ಇದೆ ಅಂತ ಅನಿಸ್ತಿದೆ. ನಿನಗೆ ಯಾಕೆ ಅನಿಸ್ತದೆ? ಯಾಕೆ ಏನು ಅನ್ನೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ರೀ. ಆದ್ರೆ ಅವ್ರು ನಮ್ಮಿಂದ ಏನೋ ವಿಷಯ ಮುಚ್ಚಿಡ್ತಿದ್ದಾರೆ ಅಂತ ನನ್ ಮನ್ಸು ಹೇಳ್ತಿದೆ. ಅದ್ರಲ್ಲಿ ಏನ್ ಡೌಟ್ ನಿನಗೆ? ಹೌದು, ನಿಜಾನೇ. ಯಾಕೆಂದ್ರೆ ಆ ಮನೋಜ ಪೌಡ್ರಮ್ಮ ಇಬ್ರು ದೊಡ್ಡ ಫ್ರಾಡ್ಗಳೇ. ಏನು ಅಲ್ಲ, ನಮ್ಮಿಂದ ಏನೇನ್ ಮುಚ್ಚಿಟ್ಟಿರ್ತಾರೋ ಯಾರು ಗೊತ್ತು. ನೀನ್ ತಲೆಲಿ ಹುಳ ಬಿಟ್ಕೊಳಕಿನ ಮುಂಚೆ ನಾನೇ ಒಂದೆರಡು ಸರಿ ಟ್ರೈ ಮಾಡಿ ನೋಡಿದೀನಿ, ವಾರ್ನಿಂಗು ಕೊಟ್ಟಿದ್ದೀನಿ. ಆದ್ರೆ ನೀನ್ ಅನ್ಕೊಂಡಂಗೆ ಇವಮ್ಮ ಸೀದಾ ಹುಡ್ಗಿ ಅಲ್ಲ, ಬೀಡಾ ಹುಡ್ಗಿ, ಬೇಜಾನ್ ಕಿಕ್. ಹೌದು ರೀ, ರೋಹಿಣಿ ಅವ್ರ ಜೀವನದಲ್ಲಿ ನಮ್ಗೆ ಯಾರಿಗೂ ಗೊತ್ತಿಲ್ದಲೇ ಇರೋ ವಿಷಯ ಏನೋ ಇದೆ ಅಂತ ನನ್ ಮನ್ಸು ಹೇಳ್ತಿದೆ. ಸರಿ ಆಯ್ತು, ಆ ಮನ್ಸನ್ ತಾಚಿ ಮಾಡಕ್ ಹೇಳು. ಏಯ್, ಆ ಪೌಡರ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನಿದ್ದೀನಿ ನೋಡು, ಹೇಳ್ತಾ ಇದೀನಿ. ನೀನ್ ಮತ್ತೆ ಆ ಅಮ್ಮನ ವಿಷಯದಲ್ಲಿ ಏನಾದ್ರು ಕಿತಾಪತಿ ಮಾಡಕ್ ಹೋದ್ರೆ ನೀನೇ ಸಿಗಾಕೋತಿ. ಮುಖ ತೊಳ್ಕೊ ಹೋಗು. ನೋಡು, ನಿನ್ ಕಣ್ಣೆಲ್ಲ ಎಷ್ಟು ಕೆಂಪಾಗಿದೆ. ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಬಾ. ನಿನ್ನ ಟಾಟಾ ಕರ್ಕೊಂಡು ಹೋಗ್ತೀನಿ ನಾನು. ನಿನಗೆ ನಾನು ಏನ್ ಕೊಡಿಸ್ಲಿ? ಕೋಲ್ಡ್ ಆಗಿರೋ ಐಸ್ ಕ್ರೀಮ್ ತಿನ್ನಿಸ್ಕೊಂಡು ಜಾಲಿಯಾಗಿ ಸುತ್ತಾಸ್ಕೊಂಡ್ಬಿಡ್ತೀನಿ. ಓಕೆನಾ? ನಡಿ ಬಾ. ರೋಹಿಣಿ, ಏನಮ್ಮ? ಅಲ್ಲ, ನೀನ್ ಹೋಗಿ ಸುಧಾರಿಸ್ಕೋಬೇಕಿತ್ತು ತಾನೆ? ಅಲ್ಲ ಕಣಮ್ಮ, ಯಾಕೆ ಇಷ್ಟ ಕಷ್ಟ ಪಡ್ತಿದ್ಯಾ? ನೀನು ಅದು APC ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿತಿಯಲ್ಲ, ಅದು ಕುಡಿದ್ರು ನೀನು ಮೈ ಮೇಲೆ ಶಕ್ತಿನೇ ಇಲ್ವಲ್ಲಮ್ಮ. ಅತ್ತೆ, ನಾನು ದೈಹಿಕವಾಗಿ ಚೆನ್ನಾಗೇ ಇದ್ದೀನಿ, ಆದ್ರೆ ಇಲ್ಲಿ ನನ್ಗೆ ಮನ್ಸಿಗೆ ನೋವು ಆಗೋ ಹಾಗೆ ಕೆಲವರು ನಡ್ಕೋತಾ ಇದ್ದಾರೆ. ಹಾಗಾಗಿ ಮೆಂಟಲಿ ಸ್ಟ್ರೆಸ್ ಆಗ್ತಿದೆ ಅಷ್ಟೇ. ಅಲ್ಲಮ್ಮ, ನಿನಗೇನ್ ಸ್ಟ್ರೆಸ್ ಅಂತೀನಿ? ಮನೋಜ ಚೆನ್ನಾಗಿ ದುಡಿತಿದ್ದಾನೆ, ನೀನು ಕೈ ತುಂಬಾ ದುಡಿತಿದ್ಯಾ. ಇನ್ ಸ್ವಲ್ಪ ದಿನದಲ್ಲೇ ನಿಮ್ಮಪ್ಪ ಜೈಲಿಂದ ಹೊರಗಡೆ ಬಂದ್ಬಿಡ್ತಾರಲ್ಲ, ಮತ್ ಯಾಕೆ ಟೆನ್ಷನ್? ಯಾಕಮ್ಮ ರೋಹಿಣಿ, ನಾನ್ ನಿನ್ನ ಚೆನ್ನಾಗಿ ನೋಡ್ಕೋತಾ ಇಲ್ವಾ? ಅಯ್ಯೋ ಅತ್ತೆ, ನೀನ್ ನನ್ನ ತುಂಬಾ ಚೆನ್ನಾಗೇ ನೋಡ್ಕೋತಿದ್ದೀರಾ. ನನ್ನ ಹೆತ್ತ ತಾಯಿ ಇದ್ದಿದ್ರು ಇಷ್ಟ್ ಚೆನ್ನಾಗಿ ನೋಡ್ಕೋತಿದ್ರೋ ಇಲ್ವೋ. ಅಂದ್ರೆ ಈ ಮನೇಲಿ ಕೆಲವ್ರು ನನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾರೆ. ನನ್ಗೆ ಒಂದ್ ಸ್ವಲ್ಪನೂ ಫ್ರೀಡಮೇ ಇಲ್ದಿರೋ ಹಾಗಾಗ್ತಿದೆ ಅತ್ತೆ. ನಾನ್ ಏನೇ ಮಾಡಿದ್ರು ಅದ್ರಲ್ಲಿ ತಪ್ಪು ಕಂಡು ಹಿಡಿತಾ ಇದ್ದಾರೆ. ಯಾರು? ಆ ಹೂ ಕಟ್ಟೋಳ್ ಬಗ್ಗೆ ಹೇಳ್ತಿದ್ಯಾ ನೀನು? ಇನ್ ಯಾವತ್ತೂ ನಿನ್ ವಿಷಯಕ್ ಬರಬಾರ್ದು. ಆ ತರ ಬೈದು ಬಾಯಿ ಮುಚ್ಚಿದೀನಿ ಅವಳನ್ನ ಇವತ್ತು. ಅವ್ರೇನಂತಾರೆ ಇವ್ರೇನಂತಾರೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದಕ್ ಆಗಲ್ಲ ಅತ್ತೆ ನನ್ ಕೈಲಿ. ನಾನು ಮನೋಜು ಬೇರೆ ಮನೆ ಮಾಡ್ಕೊಂಡು ಹೋಗೋದೇ ಇದಕ್ ಸೊಲ್ಯೂಷನ್. ರೋಹಿಣಿ, ಏನ್ ಹೇಳ್ತಿದ್ಯಾ ನೀನು? ಬೇರೆ ಮನೆ ಮಾಡ್ಕೊಂಡು ಹೋಗೋದಾ? ಇಲ್ಲಿ ಒಂದ್ ಸ್ವಲ್ಪನೂ ನಮ್ಗೆ ಪ್ರೈವಸಿ ಅನ್ನೋದೇ ಇಲ್ಲ ಅತ್ತೆ. ನಾವ್ ಏನೇ ಮಾಡಿದ್ರು ನಮ್ಮನ್ನ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಸಾಕಾಗೋಗಿದೆ ನನ್ಗೆ. ಆ ಮೀನಾ ಬಗ್ಗೆ ನಿನ್ ತಲೆ ಕೆಡ್ಸ್ಕೋಬೇಡ ಕಣಮ್ಮ. ಈ ಮನೇಲಿರೋರು ಎಲ್ರನ್ನು ಓಡಿಸಿ ಅವಳೊಬ್ಬಳೇ ಈ ಮನೇಲಿ ಇರ್ಬೇಕು ಅನ್ನೋದು ಅವಳ ಪ್ಲಾನ್. ಇರ್ಲಿ ಅತ್ತೆ, ಅವರೇ ಈ ಮನೇಲಿ ಇರ್ಲಿ. ನಾನು ಮನೋಜು ಬೇರೆ ಮನೆಗ್ ಶಿಫ್ಟ್ ಆಗ್ತೀನಿ. ಏನ್ ಹೇಳ್ತಿದ್ಯಾ ನೀನು? ಅಲ್ಲಮ್ಮ, ಮನೋಜ್ ಇಲ್ದೇ ಇರೋ ಈ ಮನೇಲಿ ನಾನ್ ಹೇಗಿರ್ತೀನಿ ಹೇಳು? ಬೇರೆ ಆಪ್ಷನ್ ಇಲ್ಲ ಅತ್ತೆ. ಸೂರ್ಯ ನೋಡಿದ್ರೆ ಯಾವಾಗ್ಲೂ ನನ್ ಜೊತೆ ಜಗಳ ಆಡ್ತಾನೆ ಇರ್ತಾರೆ. ಈಗ ಮೀನಾ ಬೇರೆ ನನ್ ಬಗ್ಗೆ ಏನೇನೋ ಎಲ್ರಿಗೂ ಹೇಳಿ ಮನ್ಸ್ ಕೆಡಿಸ್ತಾ ಇದ್ದಾಳೆ. ಇಂಥ ಮನೇಲಿ ನಾನ್ ಹೇಗತ್ತೆ ಇರೋದು? ಹೀಗೆಲ್ಲ ಹೇಳ್ಬೇಡ ರೋಹಿಣಿ. ನೋಡು, ನಾನಿರೋವರೆಗೂ ಅವಳ ಕನ್ಸು ನನ್ ಸಾಗಕ್ ನಾನ್ ಬಿಡಲ್ಲ. ಮೊದ್ಲು ಅವಳನ್ನ ಈ ಮನೆಯಿಂದ ಹೊರಗಡೆ ನಂಗೆ ಸ್ವಲ್ಪ ಟೈಮ್ ಕೊಡು ರೋಹಿಣಿ. ನಿನ್ನಿಂದ ಯಾರಿಗೂ ತೊಂದರೆ ಆಗೋದ್ ಬೇಡ, ನಾವೇ ಬೇರೆ ಹೋಗ್ತೀವಿ. ನೋಡು ರೋಹಿಣಿ, ಇದು ನನ್ನ ಮನೆ. ಈ ಮನೆಯಲ್ಲಿ ನೀನು, ಮನೋಜ, ಶ್ರುತಿ, ರವಿ
ಇಷ್ಟೇ ಜನ ಸುಖವಾಗಿ ಸಂತೋಷವಾಗಿರ್ಬೇಕು. ಆ ಸೂರ್ಯ ಮೀನಾನ ಈ ಮನೆಯಿಂದ ಹೊರಗಡೆ ಹಾಕ್ತಿ ಹೋದ್ರೆ ಕೇಳು, ನಾನು ಅವಳು ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ನೀನು ನಿನ್ನ ಆರೋಗ್ಯದ ಕಡೆ ಮಾತ್ರ ಗಮನ, ಗೊತ್ತಾಯ್ತಾ? ಹೋಗ್. ಅತ್ತೆ ಅದು ಹೋಗ್ ಸುಧಾರಿಸ್ಕೊಳಮ್ಮ, ಹೋಗ್. ಸರಿ ಹಾಕೋಣ. ನನಗ್ ಮಾತ್ರ ಹೀಗೆಲ್ಲ ಆಗ್ತಿದೆ. ಹೋಗ್ಲಿ ಬಿಡು ರೋಹಿಣಿ, ಬೇಜಾರ್ ಮಾಡ್ಕೋಬೇಡ. ಎಲ್ರು ನಾನೇ ತಪ್ಪು ಮಾಡಿದೀನಿ ಅನ್ನೋ ಹಾಗೆ ನನ್ನ ನೋಡ್ತಿದ್ರು. ಎಲ್ರು ಒಂದೇ ನಿಲ್ಸಿ ನನ್ನ ಹೇಗ್ ಪ್ರಶ್ನೆ ಮಾಡಿದ್ರು ನೋಡಿದ್ರಿ ತಾನೆ. ಅವ್ರೇನೋ ಗೊತ್ತಾಗದೆ ಹಾಗ್ ಮಾಡಿದ್ದಾರೆ. ಸತ್ಯ ಗೊತ್ತಾದ್ಮೇಲೆ ನೋಡು, ಅವ್ರು ಪಾಪ ಹತ್ಬಿಟ್ರು. ಎಲ್ಲ ಆಗಿದ್ದು ಆ ಮೀನಿಂದಾನೆ. ಆದ್ರೂ ಆ ಮೀನಿಗೆ ಸರಿಯಾಗಿ ಆನ್ಸರ್ ಮಾಡಿದ್ಯಾನೆ. ನಮ್ ಪರ್ಸನಲ್ ಲೈಫ್ ಯಾಕೆ ಮನೋಜ್ ಎಲ್ರು ಇಂಟರ್ಫಿಯರ್ ಆಗ್ತಿದ್ದಾರೆ? ನನ್ಗಿದ್ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಅಮ್ಮ ಹೇಳಿದ್ರು ರೋಹಿಣಿ, ನಿನ್ಗೆ ಹಿಂಗ್ ಮನೇಲಿರೋದು ಇಷ್ಟ ಆಗ್ತಿಲ್ಲ ಅಂತ ಹೇಳಿದ್ಯಂತೆ. ಇಲ್ಲ ರೋಹಿಣಿ, ಅಮ್ಮನ್ ಬಿಟ್ಟು ನಾನ್ ನಿನ್ ಜೊತೆ ಬೇರೆ ಮನೆ ಮಾಡ್ಕೊಂಡು ಹೇಗ್ ಬರಕ್ಕಾಗುತ್ತೆ? ಪಾಪ ನಾನು ಇಲ್ದೆ ಅಮ್ಮನ್ ಕೈ ಇರಕ್ಕಾಗಲ್ಲ. ಹಾಗೆ ನಾನು ಕೂಡ ಅಮ್ಮ ಇಲ್ದೆ ನನಗೂ ಇರಕ್ ಆಗಲ್ಲ ರೋಹಿಣಿ. ಸಾರಿ ರೋಹಿಣಿ, ನನಗೆ ಅಮ್ಮನ್ ಬಿಟ್ಟು ಬರಕ್ಕಾಗಲ್ಲಪ್ಪ. ಆದ್ರೆ ನೀನ್ ನನ್ ಜೊತೆ ನನಗೋಸ್ಕರ ಬರಲ್ವಾ? ಹಾಗಲ್ಲ ರೋಹಿಣಿ, ಅಮ್ಮಂಗೆ ನಾನ್ ಅಂದ್ರೆ ತುಂಬಾನೇ ಇಷ್ಟ. ಅವ್ರಿಗೆ ನಾನಿಲ್ಲ ಅಂತ ಅಂದ್ರೆ ದೇವ್ರನ್ನೇ ತಡ್ಕೊಳಕ್ ಆಗಲ್ಲ. ಈ ಮನೇಲಿ ಅವ್ರೊಬ್ರಿಗೆ ಮನೋಜ್ ನಿಮ್ ಮೇಲೆ ಪ್ರೀತಿ ಇರೋದು. ಅವ್ರನ್ ಬಿಟ್ರೆ ಬೇರೆ ಯಾರಿಗೂ ನಿಮ್ ಮೇಲೆ ಸ್ವಲ್ಪ ಕೂಡ ರೆಸ್ಪೆಕ್ಟ್ ಇಲ್ಲ. ಆ ಸೂರ್ಯ ನಿಮ್ ಜೊತೆ ಹೇಗೆಲ್ಲ ಮಾತಾಡ್ತಾನೆ. ರೋಹಿಣಿ, ಅವನ್ ಬಗ್ಗೆ ನೀನ್ ಯಾಕೆ ಟೆನ್ಷನ್ ಆಗ್ತಿದ್ಯಾ? ಸೂರ್ಯ ಓದ್ದೇ ಇರ್ಬೋದು, ಅವನೊಬ್ಬ ಕ್ಯಾಬ್ ಡ್ರೈವರ್ ಆಗಿರ್ಬೋದು, ಆದ್ರೆ ಈ ಮನೆಯಲ್ಲಿ ಅವನ ಮಾತಿಗೆ ಬೆಲೆ ಇದೆ. ಎಲ್ರೂ ಅವನ ನೋಡಿದ್ರೆ ಹೆದರ್ತಾರೆ. ಅಷ್ಟೇ ಯಾಕೆ ಮನೋಜ್, ನಿಮ್ ತಾಯಿಗೂ ಅವನು ನೋಡಿದ್ರೆ ಭಯ ಇದೆ. ತಕ್ಕ ಹಾಗೆ ಆ ಮೀನನ್ನು ಯಜಮಾನಿಕೆ ಮಾಡ್ತಿದ್ದಾಳೆ. ಅಲ್ಲ, ನಮ್ ಲೈಫ್ ಬಗ್ಗೆ ಮಾತಾಡೋದಕ್ಕೆ ಅವ್ರು ಯಾರು ಮನೋಜ್? ಅದಕ್ಕೆ ಹೇಳ್ತಿರೋದು, ನಾವ್ ಬೇರೆ ಹೋಗೋಣ. ಬಿಟ್ರೆ ಅದೇನ ನಿಮ್ಮಿಂದ ದೂರ ಮಾಡೋ ಉದ್ದೇಶ ನನಗೇನಿಲ್ಲ ಮನೋಜ್. ರೋಹಿಣಿ, ಅವ್ರಿಬ್ರ ಬಗ್ಗೆ ನೀನ್ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋತ್ಯಾ? ಆ ಮೀನ ನಿನ್ ಹತ್ರಕ್ಕೂ ಬರಕ್ ಆಗಲ್ಲ. ಆ ಮೀನ ನಿನ್ ಇಮೇಜ್ನ ಡ್ಯಾಮೇಜ್ ಮಾಡೋದಕ್ ನೋಡಿದಳ ಅಷ್ಟೇ. ಆಮೇಲೆ ನೀನು ಕನ್ಸೀವ್ ಆಗಿದ್ ವಿಷಯನ ನನ್ನ ಹತ್ರ ಅದು ಹೇಳ್ಬೇಕು ತಾನೆ. ಸಾರಿ ಮನೋಜ್, ಆಗ ನಿಮ್ಗೆ ಕೆಲ್ಸ ಇರ್ಲಿಲ್ಲ. ಈ ವಿಷಯನ ನಿಮ್ಗೆ ಹೇಳಿ ಮತ್ತಷ್ಟು ನೋವು ಕೊಡೋದು ನನ್ಗೆ ಇಷ್ಟ ಇರ್ಲಿಲ್ಲ. ಈ ವಿಷಯನ ನಿಮ್ ಹತ್ರ ಹೇಳಿಲ್ಲ ಅಂತ ನನ್ ಮೇಲೆ ಕೋಪನ? ನಾನ್ ಯಾಕೆ ರೋಹಿಣಿ ಕೋಪ ಮಾಡ್ಕೊಳ್ಳಿ? ನಾನಂತ ತುಂಬಾ ಹ್ಯಾಪಿ ಆಗಿದ್ದೀನಿ. ಹ್ಯಾಪಿ ಆಗಿದ್ದೀರಾ? ಹೌದು, ನನ್ನ ಅಪ್ಪ ಆಗಿದ್ದೀನಲ್ಲ. ಮನೋಜ್, ಆ ಮಗು ಸರ್ವೈವೇ ಆಗ್ಲಿಲ್ವಲ್ಲ? ರೋಹಿಣಿ, ಅದ್ ನೆನ್ಸ್ಕೊಂಡ್ರೆ ನನಗೂ ಬೇಜಾರಾಗ್ತಿದೆ. ಆದ್ರೆ ನಾವು ಅಪ್ಪ ಅಮ್ಮ ಆಗಿದೀವಿ ಅಂತ ನೆನ್ಸ್ಕೊಂಡ್ರೆ ಅದಕ್ಕಿಂತ ತುಂಬಾ ಖುಷಿ ಆಗುತ್ತೆ. ಮಗು ಹುಟ್ಲಿಲ್ಲ ಅನ್ನೋದ್ ನೆನ್ಸ್ಕೊಂಡ್ರೆ ನಿಮಗ್ ಬೇಜಾರಾಗ್ತಿಲ್ವಾ? ನಿನಗೆ ಇನ್ನೊಂದ್ ಮಗು ಖಂಡಿತ ಆಗುತ್ತೆ ಅನ್ನೋದು ನೆನ್ಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ಏನ್ ಹೇಳ್ತಿದ್ದೀರ ಮನೋಜ್ ನೀವು? ಹೌದು ರೋಹಿಣಿ, ಆ ಮಗು ಹುಡ್ತಾ ಇರ್ಬೋದು, ಆದ್ರೆ ಈಗ ನಮ್ಗೊಂದ್ ವಿಷಯ ಕನ್ಫರ್ಮ್ ಆಯ್ತಲ್ಲ. ನೀನು ಟೆಸ್ಟ್ ಮಾಡಿಸ್ಬೇಕು ಅಂತೆಲ್ಲ ಹೇಳ್ತಿದ್ದಲ್ಲ, ಈಗ ಅವೆಲ್ಲ ಏನೇ ಬೇಕಾಗಿ ನಾವಿಬ್ರು ಹೆಲ್ದಿ ಆಗಿದೀವಿ ಅನ್ನೋದು ಗೊತ್ತಾಗೋಯ್ತು. ಸೊ ನಾನ್ ಹ್ಯಾಪಿ. ಆಮೇಲೆ ಮೊದಲನೇ ಮಗು ಕೈಗೆ ಬರ್ಲಿಲ್ಲ ಅಂತ ಫೀಲ್ ಆಗ್ಬೇಡ. ಇನ್ನೊಂದ್ ಮಗು ನಮ್ಗೆ ಖಂಡಿತ ಆಗುತ್ತೆ ಅನ್ನೋ ಖುಷಿಲಿ ಇರು. ರೋಹಿಣಿ, ಆ ಮಗು ನಿನ್ಗೆ ಅಬಾರ್ಡ್ ಆಗದೆ ಹೋಗಿದಿದ್ರೆ ಈಗ ನಿನ್ಗೆ ಎಷ್ಟ್ ತಿಂಗಳಿರ್ತಿತ್ತು? 4-5 ತಿಂಗಳಿರ್ಬೋದು. ಹಾಗಾಗದೆ ಹೋಗಿದಿದ್ರೆ ನಾವ್ ಇಷ್ಟೊತ್ತಿಗೆ ಆ ಮಗು ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಅಲ್ವಾ? ನಾನು ಆ ಮಗುಗೆ ಒಂದ್ ಹೆಸರು ಹೇಳೋದು, ಅದು ನಿನ್ ಇಷ್ಟ ಆಗದೆ ನಿನ್ನ ಜೊತೆ ಜಗಳ ಆಡೋದು, ಅದಕ್ಕೆ ನೀನ್ ಬೇರೆ ಹೆಸರು ಹೇಳೋದು. ಆಗಾಗ ನಾವು ಚೆಕಪ್ಗೆ ಅಂತ ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ವಿ ಅಲ್ವಾ? ಈ ಟೈಮಲ್ಲಿ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾ ಇದ್ರಲ್ಲ, ನಿನ್ಗೆ ಈ ಹುಳಿ ತಿನ್ಬೇಕು ಅನ್ಸೋದು, ವಾಮಿಟ್ ಆಗೋದು, ಈ ತಲೆ ಸುತ್ತು ಇದೆಲ್ಲ ಆಗ್ತಿತ್ತಲ್ಲ. ಅವತ್ತು ನಮ್ ಶೋರೂಮ್ಗೆ ಈ ಸ್ಕೂಲ್ ಅಡ್ಮಿಷನ್ ಫಾರ್ಮ್ ತಗೊಂಬಂದಿದ್ರಲ್ಲ, ಆ ಫಾರ್ಮ್ ನ ಈಗ್ಲೇ ಇಸ್ಕೊಂಡು ಮನೆ ಇಟ್ಕೊಂಡ್ಬಿಡ್ತಾ ಇದ್ವಿ ಅಲ್ವಾ? ಯಾಕೆ ಅಳ್ತಿದ್ಯಾ? ಅಲ್ವಾ, ನಮ್ಗೆ ಖಂಡಿತ ಇನ್ನೊಂದ್ ಮಗು ಆಗುತ್ತೆ. ನಾವು ಆ ಮಗುನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ. ವರ್ತನೆಗೆ ಹೂ. ಹಾಗೆ ಅಕೌಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕನಕ ಅಂತ ಕೆಲಸ ಮಾಡ್ತಿದ್ದಾಳೆ. ಅವಳನ್ನ ಸ್ವಲ್ಪ ಕರೀತೀರಾ? ಅವಳ ನನ್ ತಂಗಿ. ಓ, ಕನಕ ನಿಮ್ ಸಿಸ್ಟರಾ? 2 minutes ವೇಟ್ ಮಾಡಿ, ಕಾಲ್ ಮಾಡಿ ಕರೀತೀನಿ. ಹಲೋ ಕನಕ, ನಿಮ್ ಸಿಸ್ಟರ್ ಬಂದಿದ್ದಾರೆ, ಬನ್ನಿ. ಅಕ್ಕ ಹೂ ಕೊಡಕ್ ಬಂದಿದ್ದಾ? ಕೆಲ್ಸದಲ್ಲಿ ಬಿಸಿ ಆಗಿದ್ಯಾ? ಹೌದಕ್ಕ. ಸರಿ ಬಾ, ಟೀ ಕುಡಿತಾ ಮಾತಾಡೋಣ. ಅದೆಲ್ಲ ಏನು ಬೇಡ, ಬಾ ಅಕ್ಕ, ಟೀ ಕುಡಿತಾ ಮಾತಾಡೋಣ. ಬೇಡ ಕನಕ, ಒಂದ್ ಟೀ ಕುಡಿಯಕ್ಕೆ ಎಷ್ಟೊತ್ ಬೇಕು? ನೀನ್ ಒಂದ್ಸತ ಬರ್ತಾ ಇದೀಯ ಅಷ್ಟೇ, ಬಾ. ಬಾ ಅಕ್ಕ, ಮನೇಲಿ ಆ ವಿಷಯದ ಬಗ್ಗೆ ಏನಾದ್ರು ತಿಳ್ಕೊಂಡ್ಯಾ? ಯಾವ ವಿಷಯನೇ? ಅದೇ ಅಕ್ಕ, ಆ ರೋಹಿಣಿಯವರು 2ನೇ ಸಲ ಪ್ರೆಗ್ನೆನ್ಸಿ ಟ್ರೈ ಮಾಡಿದ್ರಲ್ಲ, ಅದ್ರ ಬಗ್ಗೆ. ನಿನಗೆ ಮೊದ್ಲು ಒಂದ್ ತಗ್ದು ಬಾರ್ಸ್ಬಿಡ್ಬೇಕು. ನಾನೇನ್ ಮಾಡ್ದೆ? ನಿನ್ ನಾನು ಅವತ್ತೇ ಈ ವಿಷಯದ ಬಗ್ಗೆ ಕೇಳ್ಬೇಡ ಅಂದೆ. ಅದು ನೀನ್ ಹೋಗಿ ಅವ್ರನ್ನ ಕೇಳಿ ನನಗ್ ಬಂದ್ ಹೇಳ್ದೆ. ನನ್ ತಲೆಗೆ ಹುಳ ಬಿಟ್ಕೊಂಡಂಗ ಆಯ್ತು. ಮನೇಲಿ ಇದರಿಂದ ಎಷ್ಟ್ ದೊಡ್ಡ ಗಲಾಟೆ ಆಯ್ತು ಗೊತ್ತಾ ಅಕ್ಕ? ನಾನು ಆ ವಿಷಯ ಯಾರಿಗೂ ಹೇಳೇ ಇಲ್ಲ. ಅಯ್ಯೋ, ನೀನ್ ಯಾರ ಹತ್ರನು ಹೇಳಿಲ್ಲ ಅಮ್ಮ. ನೀನ್ ನನಗ್ ಬಂದ್ ಹೇಳಿದ್ಮೇಲೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ 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 ತಲೆ ಕೆಟ್ಟೋಯ್ತು. ಅದಕ್ಕೆ ಸುಮ್ನಿರಕ್ಕಾಗ್ದಲ್ಲ ಶ್ರುತಿ ಹತ್ರ ಹೇಳ್ಕೊಂಡೆ. ಅಯ್ಯೋ ದೇವ್ರೆ, ಆ ಶ್ರುತಿ ಅವರು ಡಬ್ಬಿಂಗ್ ಮಾತ್ರ ಚೆನ್ನಾಗ್ ಮಾಡ್ತಾರೆ ಅನ್ಕೊಂಡಿದ್ದೆ, ಆದ್ರೆ ಒಳ್ಳೆ ರೇಡಿಯೋನೇ ಅವರು. ಬಿಟ್ಟಾಕು. ಆಮೇಲೆ ಏನಾಯ್ತು? ಈ ವಿಷಯ ನಮ್ಮ ಅತ್ತೆ ಕಿವಿಗ್ ಬಿದ್ದು ರೋಹಿಣಿ ಮೇಲೆ ಚೆನ್ನಾಗ್ ಕೂಗಾಡಿದ್ರು, ಕ್ಲಾಸ್ ತಗೊಂಡ್ರು. ಆದ್ರೆ ಅಕ್ಕ, ನಾನ್ ಇಲ್ದೇ ಇರೋದೇನು ಹೇಳೇ ಇಲ್ವಲ್ಲ? ಹಾಗಲ್ಲ ಕನಕ, ಅವ್ರು ಒಂದ್ಸಲ ಬಸ್ರಿ ಆಗಿದ್ರಂತೆ, ಆದ್ರೆ ಅದು ಅಬೋಷನ್ ಆಗೋಯ್ತಂತೆ ಕಣೆ. ಅಯ್ಯೋ,
ಪಾಪ ಅಲ್ವಾ? ನನ್ಗೂ ಆ ವಿಷಯ ಕೇಳಿ ತುಂಬಾ ಬೇಜಾರಾಗೋಯ್ತು. ಆದ್ರೆ ಏನ್ ಗೊತ್ತಾ, ಈ ವಿಷಯ ಮನೇಲಿ ನನ್ನಿಂದಾನೇ ಹೊರಗ್ ಬಂತು ಅಂತ ಎಲ್ರು ಸೇರ್ಕೊಂಡು ನನ್ನನ್ನ ಸರಿಯಾಗಿ ಬೈದ್ರು. ಸಾರಿ ಕಣೆ ಅಕ್ಕ, ಎಲ್ಲ ನನ್ನಿಂದಾನೆ. ನಾನು ಸುಮ್ನೆ ಇರ್ದೆ ಈ ವಿಷಯ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ಕೊಂಡೆ. ಅಕ್ಕ, ಅವ್ರು ಹೇಳಿರೋದು ನಿಜನೇ ಆಗಿರ್ಬೋದಾ? ಒಂದ್ಸಲ ನಾನ್ ಡಾಕ್ಟರ್ ಹತ್ರ ಕೇಳಿ ನೋಡ್ಲಾ? ಅವಾಗ್ಲೇ ಬಾರ್ಸ್ತೀನಿ ಅಂದ್ರೆ ಇವಾಗ ನಿಜವಾಗ್ಲೂ ಬಾರ್ಸ್ಬಿಡ್ತೀನಿ ನಿನ್ಗೆ. ಈಗಾಗಿರೋದೇ ಸಾಕಮ್ಮ. ಮತ್ತೆ ಆ ವಿಷಯದ ಬಗ್ಗೆ ಏನು ತಿಳ್ಕೊಳ್ಳೋದು ಬೇಡ, ಅವ್ರ ವಿಷಯಕ್ಕೆ ನಾವು ತಲೆ ಹಾಕೋದು ಬೇಡ. ಇನ್ನೊಂದ್ ತಿಳ್ಕೊ, ಹಾಸ್ಪಿಟಲ್ ಅಲ್ಲಿ ನೀನ್ ಅವ್ರನ್ನ ಎಲ್ಲೇ ನೋಡಿದ್ರು ಅವ್ರನ್ನ ಮಾತಾಡ್ಸೋ ಹಾಗಿಲ್ಲ. ಯಾಕಕ್ಕ? ನಾವೇನು ಮಾಡದೆ ಇದ್ರು ಎಲ್ಲಾ ನಾವೇ ಮಾಡಿದ್ದು ಅಂತ ಹೇಳ್ತಾರೆ ಕಣೆ. ಆಮೇಲೆ ಇನ್ನೊಂದ್ ವಿಷಯ, ಈಗ ನಾನು ಇಲ್ಲಿಗೆ ಬಂದ್ ಮಾತಾಡ್ತಿರೋ ವಿಷಯನು ನೀನ್ ಯಾರಿಗೂ ಹೇಳೋ ಆಗಿಲ್ಲ. ಆಮೇಲೆ ಇನ್ನೊಂದು, ಹಾಸ್ಪಿಟಲ್ ಅಲ್ಲಿ ಅವ್ರ ಬಗ್ಗೆ ನೀನ್ ಯಾರ ಹತ್ರನೂ ವಿಚಾರಿಸೋ ಹಾಗಿಲ್ಲ. ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟನ್ನ ಮಾಡ್ಕೊಂಡು ಸುಮ್ನೆ ಹೋಗ್ತಾ ಇರು. ಸರಿ ಅಕ್ಕ, ಆಯ್ತು. ಸರಿ, ನಾನು ಹಿಂಗ್ ಬರ್ತೀನಿ, ನಂಗೆ ಟೈಮ್ ಆಯ್ತು. ಫೋನಲ್ಲಿ ಇಟ್ಟಿದ್ದೀನಿ ನೋಡ್. ಬಾಯ್ ಬಾಯ್. ಹಲೋ, ಸರಿ ಬಂದೆ. ಹಲೋ ಸರ್. ನಮ್ ಪೇಷಂಟ್ ರೋಹಿಣಿ ಬಗ್ಗೆ ಎನ್ಕ್ವೈರೀಸ್ ಯಾಕೆ ಮಾಡ್ತಿದ್ದೀರಾ? ಸರ್ ಅದು ಅವ್ರು ನಮ್ ರಿಲೇಟಿವ್ ಸರ್. ಅದೆಲ್ಲ ಮನೇಲಿ ರೀ, ಹಾಸ್ಪಿಟಲ್ ಅಲ್ಲ. ಪೇಷಂಟ್ ಬಗ್ಗೆ ಯಾವ ಡೀಟೇಲ್ಸ್ ಹೊರಗಡೆ ಹೇಳ್ಬಾರ್ದು, ಅದು ನಮ್ಮ ಪಾಲಿಸಿ. ಅದು ನಿಮ್ಗೆ ಗೊತ್ತಿಲ್ವಾ? ನಿಮ್ ವರ್ಕ್ ಅಕೌಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು. ಅದ್ ಬಿಟ್ಟು ಇದನ್ನೆಲ್ಲ ಯಾಕ್ರಿ ಮಾಡಿದ್ರಿ? ಸರ್ ಸಾರಿ ಸರ್. ಆ ರೋಹಿಣಿ ಕಾಲ್ ಮಾಡಿ ನಿಮ್ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಇನ್ ಮುಂದೆ ನಾವು ಆಸ್ಪತ್ರೆಗೆ ಬರಲ್ಲ ಅಂತಾನೂ ಹೇಳಿದ್ದಾರೆ. ನಿಮ್ಮಿಂದ ವಿ ಲಾಸ್ಟ್ ಎ ಕ್ರೈಮ್. ಅಷ್ಟೇ ಅಲ್ಲ, ನಮ್ಮ ಹಾಸ್ಪಿಟಲ್ ರೆಪ್ಯುಟೇಷನ್ ಹಾಳು ಮಾಡಿದೀರ. ನೀವು ಚೆನ್ನಾಗಿ ಓದ್ಕೊಂಡಿದ್ದೀರಾ ಅಂತ ಕೆಲಸ ಕೊಟ್ರೆ ನೀವ್ ಹೀಗ ಮಾಡೋದು. ನಿಮ್ಗೆ ಇನ್ ಮುಂದೆ ಕೆಲಸ ಇಲ್ಲ. ಗೆಟ್ ಔಟ್. ಸರ್ ಪ್ಲೀಸ್ ಸರ್, ಹಾಗೆಲ್ಲ ಹೇಳ್ಬೇಡಿ ಸರ್. ನಾನು ಇನ್ಮೇಲೆ ಯಾರ್ದು ಏನು ಕೇಳಲ್ಲ ಸರ್. ನೋ ಎಕ್ಸ್ಕ್ಯೂಸಸ್. ನಿಮ್ಗೆ ಇಲ್ಲಿ ಕೆಲಸ ಇಲ್ಲ, ಹೋಗಿ. ಸರ್, ನನ್ನ ಅಕ್ಕ ಮತ್ತೆ ಅಮ್ಮ ಹೂ ಕಟ್ಟಿ ಅದನ್ನ ಮಾರಿ ಅದ್ರಲ್ಲಿ ನನ್ನ ಓದಿಸಿದಾರೆ ಸರ್. ನಾನು ಯಾವತ್ತು ಇನ್ಮೇಲೆ ಯಾರ ಬಗ್ಗೆನೂ ಕೇಳಲ್ಲ ಸರ್. ಪ್ಲೀಸ್ ಸರ್, ನನ್ನ ಕೆಲಸದಿಂದ ತೆಗಿಬೇಡಿ ಸರ್. ಅಷ್ಟೆಲ್ಲ ಕಷ್ಟಪಟ್ಟು ಮುಂದೆ ಬಂದಿದ್ರೆ ನಿಮ್ಗೆ ಯಾಕ್ರಿ ಬೇಕಿತ್ತಿದ್ದಲ್ಲ? ನೋಡಿ, ಇಷ್ಟೆಲ್ಲ ಕೇಳ್ಕೊತಾ ಇದೀರಾ ಅಂತ ಒಪ್ಕೊಳ್ತಾ ಇದೀನಿ. ಬಟ್ ನೀವ್ ಮಾಡಿರೋ ತಪ್ಪಿಗೆ ನಿಮಗ್ ಪನಿಷ್ ಮಾಡದೆ ಇರಕ್ಕಾಗಲ್ಲ. ವಿ ಲಾಸ್ಟ್ ಎ ಕ್ಲೈಂಟ್ ಬಿಕಾಸ್ ಆಫ್ ಯು. ಈ ಮಂತ್ ನಿಮ್ಗೆ ಹಾಫ್ ಸ್ಯಾಲರಿ ಮಾತ್ರನೇ ಸಿಗೋದು. ಸರ್, ಇಷ್ಟ ಇಲ್ಲ ಅಂದ್ರೆ ಕೆಲಸ ಬಿಟ್ಟೋಗ್ರಿ. ಇಲ್ಲ ಸರ್, ಇಲ್ಲ ಇಲ್ಲ, ನಾನು ಅರ್ಧ ಸ್ಯಾಲರಿಗೆ ಕೆಲಸ ಮಾಡ್ತೀನಿ ಸರ್. ಇನ್ ಮುಂದಾದ್ರೂ ನಿಮ್ ಕೆಲಸ ಏನಿರುತ್ತೋ ಅದನ್ನ ಮಾತ್ರ ಮಾಡಿ. ಹಲೋ ಮೀನಾ, ಬಿಸಿ ಆಗಿದ್ಯಾ? ಇಲ್ಲ ಅಕ್ಕ, ಅಡಿಗೆ ಮನೆ ಸ್ವಲ್ಪ ಕೆಲಸ ಇತ್ತು, ಮಾಡ್ತಿದ್ದೆ. ಏನ್ ವಿಷಯ ಅಂತ ಹೇಳಿ. ನಾವು ಇಲ್ಲೇ ನಿಮ್ ಮನೆ ಹೊರಗಡೆ ನಿಂತಿದೀವಿ, ಸ್ವಲ್ಪ ಬರ್ತೀಯಾ? ಅಯ್ಯೋ ಅಕ್ಕ, ಯಾಕೆ ಹೊರಗಡೆ ಇದ್ದೀರಾ? ಒಳಗಡೆ ಬನ್ನಿ. ಪರವಾಗಿಲ್ಲ ಮೀನಾ, ನೀನೇ ಬರ್ತೀಯಾ? ಸರಿ ಅಕ್ಕ, ಆಯ್ತು ಬರ್ತೀನಿ, ಬಾ. ಅಯ್ಯೋ ಅಕ್ಕ, ಎಲ್ಲ ಯಾಕೆ ಇಲ್ಲೇ ನಿಂತ್ಬಿಡ್ರಿ, ಬನ್ನಿ ಒಳಗಡೆ ಟೀ ಕುಡಿತಾ ಮಾತಾಡೋಣ. ಪರವಾಗಿಲ್ಲ ಮೀನಾ, ಮದ್ವೆ ಮನೆದು ಒಂದು ದೊಡ್ಡ ಆರ್ಡರ್ ಬಂದಿದೆ. ನಾವು 4 ಜನ ಸೇರಿ ರಾತ್ರಿ ಎಲ್ಲ ಸೇರ್ಕೊಂಡು ಹಾರನ ಕಟ್ಟಿ ಮುಗಿಸ್ಬೋದು. ಅದಕ್ಕೆ ನಿನ್ನನ್ನು ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಬೆಳಗ್ಗೆನೆ ಹೇಳಿದ್ರೆ ನಾನು ಅವ್ರ ಹತ್ರ ಹೇಳಿ ಬರ್ತಿದ್ದೆ ಅಕ್ಕ, ಆದ್ರೆ ಮನೇಲಿ ತುಂಬಾ ಕೆಲ್ಸ ಇದೆ, ಅಡ್ಗೆ ಮಾಡ್ಬೇಕು. ಪರವಾಗಿಲ್ಲ ಮೀನಾ, ಅಡ್ಗೆ ಮಾಡ್ಬಿಟ್ಟೆ ಬಾ, ನೀನ್ ಕಾಯ್ತಿರ್ತೀವಿ. ಇಲ್ಲ ಅಕ್ಕ, ಅವ್ರ ಮನೆಗ್ ಬಂದ್ಮೇಲೆ ನಾನೇ ಊಟ ಬಡಿಸ್ಬೇಕು, ಇಲ್ಲಾಂದ್ರೆ ಹಾಗೆ ಮಲ್ಕೊಂಡ್ಬಿಡ್ತಾರೆ. ಅದು ಅಲ್ದೆ ಅವ್ರು ಎಷ್ಟೊತ್ತಿಗೆ ಮನೆಗ್ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ನೀನ್ ನೋಡಿ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಮೀನಾ. ಯಾಕಕ್ಕ? ಅಲ್ಲ, ಮೊನ್ನೆ ಅಂಗಡಿ ಹತ್ರ ಬಂದು ನನ್ ಗಂಡ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಬೇಜಾರ್ ಮಾಡ್ಕೊಂಡೆ. ಈಗ ನೋಡಿದ್ರೆ ನನ್ ಗಂಡನ್ಗೆ ಅಡ್ಗೆ ಮಾಡ್ಬೇಕು, ಊಟ ಬಡಿಸ್ಬೇಕು ಅಂತ ಹೇಳ್ತಿದ್ಯಲ್ಲ. ಅಲ್ಲ ಕಣೆ, ನಿನ್ ಗಂಡ ಏನು ಸ್ಕೂಲ್ಗೆ ಹೋಗೋ ಮಗುನಾ? ಏನಕ್ಕ ನೀವು ಜಗಳ ಆಡಿದ್ರೆ ಹಾಗೆ ಇದ್ಬಿಡ್ತೀವ ಹೇಳಿ? ಒಳ್ಳೇದಮ್ಮ, ನೀವು ಸಂತೋಷವಾಗಿದ್ರೆ ನಮಗೂ ಸಂತೋಷನೇ. ನಿಮ್ ಗಂಡಗೊಂದು ಫೋನ್ ಮಾಡಿ ಕೇಳಮ್ಮ. ಇಲ್ಲ ಅಕ್ಕ, ಅವ್ರ ಕೆಲ್ಸದಲ್ಲಿ ಬಿಸಿ ಇರ್ತಾರೆ, ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋದ್ ಬೇಡ. ಈ ಸಲ ನಾನ್ ಬರೋದಕ್ಕಾಗಲ್ಲ, ನೀವ್ ಹೋಗ್ಬಿಟ್ ಬನ್ನಿ. ಸರಿ ಮೀನಾ, ನಾವ್ ಹೋಗ್ ಬರ್ತೀವಿ ಹಾಗಾದ್ರೆ. ಹಲೋ ರೀ, ನಿಮ್ಗೆ 100 ವರ್ಷ ಆಯ್ತು. ಏನ್ ಮೀನಮ್ಮ, ಹೂ ಕಟ್ಟೋ ಬಿಸ್ನೆಸ್ ಜೊತೆಗೆ ಜ್ಯೋತಿಷನು ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ? ಹೆಂಗೆ ಅನ್ಕತೆ? ಅಯ್ಯೋ ಹಾಗಲ್ಲ ರೀ, ಈಗ ತಾನೇ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ, ನೀವೇ ಫೋನ್ ಮಾಡ್ಬಿಟ್ರಿ. ಅಯ್ಯೋ, ಹಂಗೆಲ್ಲ ಬರೀ ಯೋಚನೆಗಳು ಮಾಡಿ ಮನ್ಸನ ಆಯಸ್ಸು ಜಾಸ್ತಿ ಮಾಡಂಗಿದ್ರೆ ಈ ಊಟಗಳು, ನಿದ್ಗಳು, ಕಾಫಿಗಳು, ತಿಂಡಿಗಳು ಇದೆಲ್ಲ ಯಾಕೆ ಬೇಕಾಗಿತ್ತು? ಈ ಮೆಡಿಕಲ್ ಸ್ಟೋರ್ಸ್, ಆಸ್ಪತ್ರೆಗಳು ಇವೆಲ್ಲಾನು ಯೋಚನೆ ಮಾಡೋ ಕೇಂದ್ರಗಳಾಗಿ ಹೋಗ್ತಾ ಇದ್ವು ರೀ. ಸರಿ ಸರಿ, ನನಗೆ ಒಂದ್ ವಿಷಯ ಹೇಳ್ಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡ್ದೆ ಕಣೆ. ಊಟಕ್ ಮನೆಗ್ ಬರ್ತಿದ್ದೀರಾ? ಇಲ್ಲಮ್ಮ, ನಾನು ಇವತ್ ಮನೆಗ್ ಬರ್ತಾ ಇಲ್ಲ. ನಾನು ಅದಕ್ಕೆ ಅದನ್ನ ಹೇಳ ನಾನು ಫೋನ್ ಮಾಡ್ದೆ. ಯಾಕೆ? ನನಗೆ ಮೈಸೂರಿಗೆ ಒಂದು ಟ್ರಿಪ್ ಬಂದಿದೆ. ಇವತ್ತು ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ವಾಪಸ್ ಮತ್ತೆ ಕರ್ಕೊಂಡ್ ಬರ್ಬೇಕು. ಅದಕ್ಕೆ ಇವತ್ತು ರಾತ್ರಿ ನನ್ ಮನೆಗ್ ಬರ್ತಾ ಇಲ್ಲ, ಅದನ್ನ ಹೇಳೋಣ ಅಂತ ಮಾಡ್ದೆ. ರಾತ್ರಿ ಫುಲ್ ಕಾರ್ ಓಡಿಸ್ಬೇಕಾ? ಮೈಸೂರು ಸೇರೋವರೆಗೂ ಓಡಿಸ್ಲೇಬೇಕಲ್ಲ? ಸುಸ್ತಾಗಲ್ವಾ? ಆಗುತ್ತೆ. ಅದಕ್ಕೆ ನಾನೇನ್ ಗಂಧರ್ವನ ಇಲ್ಲ ಇಂದ್ರ ಪರಮಾತ್ಮನ? ಹಾಗಲ್ಲ ರೀ, ರಾತ್ರಿ ಪೂರ್ತಿ ಕಾರ್ ಓಡಿಸಿದ್ರೆ ಹಸ್ವಾಗಲ್ವಾ? ಆಗದೆ ಇರೋದಕ್ಕೆ ನಾನೇನು ವಾಯುನ, ಅಗ್ನಿನ, ವರುಣನ? ರೀ, ಸರಿ, ಊಟಕ್ಕೆ ಏನ್ ಮಾಡ್ತೀರಾ? ದಾರಿಲಿ ಯಾವ್ದಾದ್ರು ಹೋಟ್ಲು ಸಿಕ್ಕ್ರೆ ಅಲ್ಲೇ ವಾಮ್ಕೊಂತೀನಿ. ಸರಿ ಆಯ್ತು, ಏನ್ ತಿಂತೀರಾ? ಅಲ್ಲಿ ಏನ್ ಸಿಗುತ್ತೋ ಅದನ್ನೇ ತಿಂತೀನಮ್ಮ. ರೀ, ರಾತ್ರಿ ಫುಲ್ ಕಾರ್ ಓಡಿಸಿದ್ರೆ ನಿದ್ದೆ ಬರಲ್ವಾ? ಕಸ್ಟಮರ್ ನಿಲ್ಲಿಸಿ ಆಮೇಲೆ ಮಲ್ಕೋತೀನಿ. ಓ, ಅಲ್ಲೇ ರೂಮ್ ಮಾಡ್ಕೊಂತೀರಾ? ಇಲ್ಲ, ಕಾರಲ್ಲೇ ಮಲ್ಕೋತೀನಿ. ಕಾರಲ್ಲೇ ಮಲ್ಕೋತೀರಾ? ಎಷ್ಟೊತ್ ಮಲ್ಕೋತೀರಾ? ಕಸ್ಟಮರ್ ಬಂದು ಹೊರಡು ಅನ್ನೋ ತನಕ ಮಲ್ಕೊಂಡಿರ್ತೀನಿ ಕಣೆ. ಹಾಗಾದ್ರೆ ನೀವು ಮನೆಗೆ ನಾಳೆ ಬೆಳಗ್ಗೆನೆ ಬರೋದು? ಹೌದು. ಆಯ್ತು, ಬೆಳಗ್ಗೆ ತಿಂಡಿ ತಿಂತೀರಾ? ಸಾಕ್ ನಿಲ್ಸಮ್ಮ. ಏನಮ್ಮ ನೀನು ಹನುಮಂತನ ಬಾಲದ ತರ ಪ್ರಶ್ನೆಗಳನ್ನ ಬೆಳೆಸ್ಕೊಂಡು ಹೋಗ್ತಾನೆ ಇದ್ಯಾ? ಅಲ್ಲ ರೀ,
ಬೇರೆ ಊರ್ಗ್ ಹೋಗ್ತೀನಿ ಅಂತ ಹೇಳ್ತಿದ್ದೀರಾ. ಎಲ್ಲಿಗ್ ಹೋಗ್ತೀರಾ, ಎಷ್ಟೊತ್ತಿಗೆ ಹೋಗ್ತೀರಾ, ಎಷ್ಟೊತ್ತಿಗೆ ಬರ್ತೀರಾ, ಏನ್ ತಿಂತೀರಾ ಅಂತ ನಾನ್ ಕೇಳ್ಬಾರ್ದಾ? ಯಾಕಂತ ಇಷ್ಟೊಂದು ಪ್ರಶ್ನೆ ಕೇಳದ ನೀನು? ಲೇ, ನೀನು ನಿನ್ ತಾಯಿ ಮನೆಗೆ ಹೋಗಿ ಬರ್ತೀನಿ ನನಗೆ ಹೇಳಿದಾಗ ನಾನು ಹೋಗ್ಬಾ ಅನ್ನೋದನ್ನ ಬಿಟ್ಟು ಬೇರೆ ಏನಾದ್ರು ಪ್ರಶ್ನೆಗಳು ಕೇಳ್ತೀನಿ ನಿನಗೆ? ಕೇಳ್ತೀನಿ. ಈಗೇನು ರಾತ್ರಿ ಮನೆಗ್ ಬರ್ತಿಲ್ಲ ಅಷ್ಟೇ ತಾನೇ? ಹೌದೌದು, ಅಷ್ಟೇ. ಈಗ ತಾನೇ ಪದ್ಮಕ್ಕ ಅವರೆಲ್ಲ ಮನೆ ಹತ್ರ ಬಂದಿದ್ರು. ಹೂ ಕಟ್ಟೋ ಆರ್ಡರ್ ಇದೆ, ಬರ್ತೀಯಾ ಅಂತ ಕೇಳಿದ್ರು. ಧಾರಾಳವಾಗಿ ಹೋಗ್ಬಾ ತಾಯಿ. ರೀ, ಎಲ್ಲಿಗೆ, ಏನು ಅಂತ ಏನು ಕೇಳಲ್ವಾ? ನಮ್ಮ ಆರಾಮಾಗಿ ಹೋಗ್ಬಾ, ನಾನೇನು ಕೇಳೋದಿಲ್ಲ. ಲೇ, ನೀನ್ ಇಷ್ಟೆಲ್ಲ ಪ್ರಶ್ನೆಗಳು ಕೇಳೋ ಗ್ಯಾಪ್ ಅಲ್ಲಿ ನಾನು ಮೈಸೂರಿಗೆ ಹೋಗಿ ವಾಪಸ್ ಬಂದ್ಬಿಡ್ಬೋದಾಗಿತ್ತು. ಎಷ್ಟು ಕೇಳಿದೆ, ಎಷ್ಟು ಮಾತಾಡ್ತೀಯ ನೀನು? ಬಂದಿದೆ ನೀನು. ಕಸ್ಟಮರ್ ಮನೆ ಬಂತು, ನಾನು ಪಿಕಪ್ ಮಾಡ್ಬೇಕು. ಬೈ. ಸರಿ, ಎಷ್ಟು ಬರ್ತೀರಾ? ಲೇ ಮೀನಾ, ನಾನು ಇವಾಗ ಹತ್ತು ಬಿಡ್ತೀನಮ್ಮ, ಅಷ್ಟೇ. ಕಸ್ಟಮರ್ ಪಿಕ್ ಮಾಡ್ಬೇಕಣೆ, ಲೇಟ್ ಆಗ್ತಾ ಇದೆ. ಇನ್ನೇ ಅವ್ರ ಮನೆ ಬಂತು, ಫೋನ್ ಇದೆ, ಬಾಯ್. ಏನ್ ಟಾರ್ಚರ್ ಗುರು ಎಂಟಿರ್ದು, ಅಯ್ಯೋ ತಡ್ಕೊಳಕ್ ಆಗ್ತಲ್ಲ. ಯಾವಾ ಹೇಳ ಮಮ್ಮಿನಾ? ಅದು ಅಕ್ಕ, ನಮ್ಮ ಮನೆಯವರು ಇವತ್ ರಾತ್ರಿ ಮನೆಗ್ ಬರ್ತಿಲ್ಲ. ನಾನು ನಿಮ್ ಜೊತೆ ಹೂ ಕಟ್ಟೋದಕ್ ಬರ್ತೀನಿ. ಈಗ ಹೇಳು ನೀನ್ ಬರಲ್ಲ ಅಂತ ಹೇಳಿದ್ದಕ್ಕೆ ನಮ್ ದೇವಿಗೆ ಹೇಳ್ದೆ. ಅವಳು ಅಲ್ಲೇ ಕಾಯ್ತಾ ಇದ್ದಾಳೆ. ನಾವ್ ಅಲ್ಲಿಗೆ ಹೋಗ್ತಾ ಇದೀವಿ. ನಿನ್ ಗಂಡನ್ಗೆ ತಿಂಡಿ ಮಾಡಿ ಬಡ್ಸು, ಆಯ್ತಾ? ಸರಿ ಅಕ್ಕ. ಸಂಚಿಕೆಯ ಶುರುವಿನಲ್ಲಿ ನನ್ನಪ್ಪ ಜೈಲಿಗೆ ಸೇರಿದ್ದಾರೆ ಅಂತ ರಾತ್ರಿ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿ ಆ ಸ್ಟ್ರೆಸ್ ಅಲ್ಲಿ ನನಗೆ ಅಬಾರ್ಷನ್ ಆಗೋಯ್ತು ಅಂತ ರೋಹಿಣಿ ಹೇಳ್ತಾಳೆ. ಇದಕ್ಕೆ ಶಾಂತಿ ಹತ್ರ ಬಂದು, ಈ ವಿಷಯನ ನನಗೆ ಮೊದಲೇ ಹೇಳಬೇಕಿತ್ತಲ್ವೇನಮ್ಮ, ನಾನು ನಿನ್ನನ್ನ ಚಿನ್ನ ತರ ನೋಡ್ಕೋತಿದ್ದೆ. ಆ ಚಿನ್ನನ ಕೈ ಬಿಟ್ಟು ಹೋಗೋದಕ್ಕೆ ನಾನು ಬಿಟ್ಟಿರಲಿಲ್ಲ. ಅದು ಎಷ್ಟೇ ಆದ್ರೂ ನಮ್ಮ ಮನೆತನದ ಮೊದಲನೇ ಮಗು ಅಂತ ಅದ್ಕೊಂಡು ರೋಹಿಣಿನ ಸಮಾಧಾನ ಮಾಡ್ತಿರ್ತಾಳೆ. ಆದರೂ ಇದನ್ನೆಲ್ಲ ನೋಡ್ತಿದ್ರೆ ಏನು ಮಿಸ್ ಹೊಡಿತಿದೆ ಅಂತ ಸೂರ್ಯ ಮತ್ತೆ ಮೀನನಿಗೆ ಅನಿಸ್ತಿರುತ್ತೆ ಹೇಳೋಣ ಅಂತ ಅನ್ಕೊಂಡೆ ಅತ್ತೆ. ಆದ್ರೆ ಅಷ್ಟರಲ್ಲಿ ಈ ರೀತಿ ಎಲ್ಲ ಆಗೋಯ್ತು. ಇದನ್ನ ನಿಮ್ಮಿಂದ ಸಹಿಸಿಕೊಳ್ಳೋಕೆ ಆಗೋದಿಲ್ಲ ಅಂತ ನನಗೆ ಗೊತ್ತಿತ್ತು ಅತ್ತೆ. ಅದಕ್ಕೆ ಆ ಟೈಮಲ್ಲಿ ನಿಮಗೆ ನಾನು ಹೇಳಿದಿದ್ರೆ ನಿಮ್ಮ ಮನಸ್ಸು ಖಂಡಿತ ಒಡೆದು ಹೋಗ್ತಾ ಇತ್ತು. ಆಗ ಮನೋಜ್ ಅವರು ಕೆಲಸ ಇಲ್ಲ ಅನ್ನೋ ಟೆನ್ಷನ್ ಅಲ್ಲಿ ಇದ್ರು. ಅದಕ್ಕೆ ಎಲ್ಲ ವಿಷಯನೂ ನನ್ನೊಳಗಡೆನೆ ಇಟ್ಕೊಂಡು ಮುಚ್ಚಿಟ್ಟೆ. ಅದನ್ನ ಬಿಟ್ರೆ ನಾನೇನು ತಪ್ಪನ್ನ ಮಾಡಿಲ್ಲ ಅತ್ತೆ ಅಂತ ರೋಹಿಣಿ ಅತ್ಕೊಂಡು ಹೇಳ್ತಾಳೆ. ರೋಹಿಣಿ, ನಾನ ಯಾಕಮ್ಮ ನಿನ್ನ ಮೇಲೆ ಅನುಮಾನ ಪಡಲಿ? ನನಗೆ ಗೊತ್ತಿಲ್ವ ನಿನ್ನ ಬಗ್ಗೆ? ಮೊದಲು ನಿನಗೂ ಮತ್ತೆ ಮನೋಜನಿಗೆ ಮಗು ಆಗಬೇಕು ಅಂತ ನಾನು ದಿನಾಲು ದೇವರ ಹತ್ರ ಬೇಡಿಕೊಳ್ತಾ ಇದ್ದೀನಿ. ಈ ತರ ಆಗಿದ್ದನ್ನ ನನ್ನ ಹತ್ರ ಹೇಳಿಲ್ವಲ್ಲ ಅಂತ ನನಗೆ ನಿನ್ನ ಮೇಲೆ ಕೋಪ ಇದೆ ಕಣಮ್ಮ. ಇವರು ಬಂದು ಅದನ್ನೆಲ್ಲ ನನ್ನ ಹತ್ರ ಹೇಳಿದಾಗ ನಿನ್ನ ಮೇಲೆ ನನಗೆ ತುಂಬಾ ಕೋಪ ಬಂದಿತ್ತು ಅಂತ ಶಾಂತಿ ಹೇಳಬೇಕಾದ್ರೆ, ಅಪ್ಪ ಇದನ್ನ ರೋಹಿಣಿ ಯಾರ ಮನಸ್ಸಿಗೂ ನೋವಾಗಬಾರದು ಅಂತ ಹೇಳಿಲ್ಲಪ್ಪ. ಅದನ್ನ ಕೇಳಿ ಇವಾಗ ಎಲ್ಲರೂ ಅವರಿಗೆ ತುಂಬಾ ಕಷ್ಟ ಕೊಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ನಿಮಗೆ ಇದರ ಬಗ್ಗೆ ಹೇಗಪ್ಪ ಗೊತ್ತಾಯ್ತು ಅಂತ ಮನೋಜ್ ಕೇಳ್ತಾನೆ. ಆಗ ರಂಗನಾಥ ಅವರು ಏನು ಹೇಳ್ದೆ ಹಾಗೆ ಸುಮ್ನೆ ನಿಂತಿರ್ತಾರೆ. ಅಮ್ಮ ನೀನಾದ್ರೂ ಹೇಳಮ್ಮ ಅಂತ ಮನೋಜ್ ಕೇಳಿದಾಗ ಶಾಂತಿ ರಂಗನಾಥ ಅವರ ಮುಖನ ನೋಡ್ತಾಳೆ. ಅದು ಸೂರ್ಯ ಹೇಳಿದ ಅಂತ ರಂಗನಾಥ ಅವರು ಹೇಳಿದಾಗ, ಈ ಕೆಲಸ ಎಲ್ಲ ನಿನ್ನನ್ನ ನೀನು ಏನಂತ ಅನ್ಕೊಂಡಿದ್ದೀಯೋ ಅಂತ ಮನೋಜ ಕೇಳ ಹೇಳಿದಾಗ, ಪೆಂಗ್ಯ ಏನ ಇವಾಗ ನನಗೆ ಕಿವಿ ಬಿದ್ದಿದ್ದನ್ನ ನಾನು ನಮ್ಮ ಅಪ್ಪನ ಹತ್ರ ಹೇಳಿದೆ ಅಂತ ಸೂರ್ಯ ಹೇಳಿದಾಗ, ಹೌದು ನಿನಗೆ ಯಾರೋ ಹೇಳಿದ್ದು ಅಂತ ಮನೋಜ ಕೇಳ್ತಾನೆ. ಆಗ ಸೂರ್ಯ ನಿಂತಿದ್ದಾನಲ್ಲ, ರವಿಗಾನ್ ಇವನೇ ಹೇಳಿದ್ದು ಅಂತ ಹೇಳ್ತಾನೆ. ಹೇ ರವಿ, ಏನ ನೀನು ಏನೇ ಹೇಳ್ದೆ ಅವನ ಹತ್ರ ಅಂತ ಮನೋಜ ಕೇಳಿದಾಗ, ಹೀರೋ ಯಾಕೋ ಟೆನ್ಷನ್ ಆಗ್ತಿದೀಯಾ ಅಂತ ರವಿ ಕೇಳ್ತಾನೆ. ಹೇಗೋ ಟೆನ್ಷನ್ ಆಗದೆ ಹಾಗೆ ಇರೋಕಾಗುತ್ತೆ. ಫಸ್ಟ್ ಆಫ್ ಆಲ್ ನಿನಗೆ ಹೇಗೆ ಗೊತ್ತಾಯ್ತು ಹೇಳು ಅಂತ ಮನೋಜ ಕೇಳಿದಾಗ, ಶ್ರುತಿ ಹೇಳಿದ್ದು ಅಂತ ರವಿ ಹೇಳ್ತಾನೆ. ಒಂದು ನಿಮಿಷ, ನೆಕ್ಸ್ಟ್ ನಿಮಗೆ ಹೇಗೆ ಗೊತ್ತಾಯ್ತು ಅಂತ ಕೇಳ್ತಿದ್ದೀರಾ ಅಲ್ವಾ ಅಂತ ಶ್ರುತಿ ಕೇಳಬೇಕಾದ್ರೆ, ಹೇ ಶ್ರುತಿ ನಿನಗೆ ಯಾರು ಹೇಳಿದ್ದು ಅಂತ ಶಾಂತಿ ಕೇಳ್ತಾಳೆ. ಮೀನಾ ಅವರು ಹೇಳಿದ್ದು ಅಂತ ಶ್ರುತಿ ಹೇಳಿದಾಗ, ಶಾಂತಿ ಮತ್ತೆ ರೋಹಿಣಿ ನೀನನ್ನ ಗುರಾಯಿಸ್ತಿರ್ತಾರೆ. ಕೋಪದಿಂದ ಅನ್ಕೊಂಡೆ ಇದು ಇವಳ ಕೆಲಸನೇ ಅಂತ. ಏನೇ ಚಂಡುವ, ಸುಮ್ಮನೆ ಇರೋದಕ್ಕೆ ಆಗೋದಿಲ್ವಾ ನಿನಗೆ? ಮನೇಲಿ ಎಲ್ಲರೂ ನೆಮ್ಮದಿನೂ ಹಾಳು ಮಾಡಬೇಕು ಅಂತಾನೆ ಕಾಯ್ತಿರ್ತೀಯಲ್ಲ, ಏನೇ ಅನ್ಕೊಂಡಿದ್ದೀಯಾ ನಿನ್ನನ್ನ ನೀನು ನಿನ್ನ ಮನಸ್ಸಲ್ಲಿ ಅಂತ ಶಾಂತಿ ರೇಗಾರಬೇಕಾದ್ರೆ, ಇಲ್ಲ ಅತ್ತೆ ಅದು ಅಂತ ಮೀನಾ ಹೇಳಬೇಕಾದ್ರೆ, ಮೀನಾ ಅವರೇ ನಿಮಗೆ ನಾನು ಆಲ್ರೆಡಿ ಹೇಳಿದ್ದೀನಿ ನನ್ನ ಪರ್ಸನಲ್ ವಿಷಯಕ್ಕೆ ತಲೆ ಹಾಕಬೇಡಿ ಅಂತ. ನನ್ನ ಪರ್ಸನಲ್ ವಿಷಯನ ಗಾಸಿಪ್ ಮಾಡಿ ಎಲ್ಲರ ಹತ್ರನೂ ಹೇಳಿದೀರಲ್ಲ, ಸ್ವಲ್ಪನೂ ನಿಮಗೆ ಅಸಹ್ಯ ಅಂತ ಅನ್ನಿಸ್ತಿಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಅಂತ ಸೂರ್ಯ ಬೆರಳು ಮಾಡಬೇಕಾದ್ರೆ, ಏನೋ ನಿಂದು ನಿಮ್ ಬಗ್ಗೆ ಯಾವತ್ತಾದ್ರೂ ನಾವು ಯಾರ ಹತ್ರನಾದ್ರೂ ಹೇಳಿದೀವೇನೋ? ಹೇಗೋ ನಿನ್ನ ಹೆಂಡತಿ ನನ್ನ ಹೆಂಡತಿ ಬಗ್ಗೆ ಮಾತಾಡಬಹುದು ಅಂತ ಮನೋಜ ಪ್ರಶ್ನೆ ಮಾಡಿದಾಗ, ಸೂರ್ಯ ಏನು ಮಾತಾಡದೆ ಸೈಲೆಂಟ್ ಆಗ್ಬಿಡ್ತಾನೆ. ಈ ಮನೆನ ಹಾಳು ಮಾಡೋದಕ್ಕೆ ಅಂತ ಬಂದಿ ನೀನು ಅಂತ ಶಾಂತಿ ಮೀನಿನ ಹತ್ರ ಹೋಗಬೇಕಾದ್ರೆ ರಂಗನಾಥ ಅವರು ಶಾಂತಿನ ತಡಿತಾರೆ. ಶಾಂತಿ ಸುಮ್ನೇರೆ ಅಂತ ರಂಗನಾಥ ಅವರು ಹೇಳಿದಾಗ, ಇದರಲ್ಲಿ ಇನ್ನೇರಿ ತಪ್ಪಿರೋದು ಹುಡುಕಿ ಅಂತ ಅನಿಷ್ಟ. ನನ್ನ ಮನೆಗೆ ಕರ್ಕೊಂಡು ಬಂದ್ರಲ್ಲ, ಅದಕ್ಕೆ ನಾರದನ್ ಕೆಲಸ ಮಾಡ್ತಿದ್ದಾಳೆ ಅಂತ ಶಾಂತಿ ಬೈತಿರ್ತಾಳೆ. ಅತ್ತೆ ನಾನು ಅವರ ಬಗ್ಗೆ ತಪ್ಪಾಗಿ ಮಾತಾಡಬೇಕು ಅಂತ ಯಾವತ್ತೂ ಅನ್ಕೊಂಡಿಲ್ಲ ಅಂತ ಮೀನಾ ಹೇಳಬೇಕಾದ್ರೆ, ಇಡೀ ಫ್ಯಾಮಿಲಿನೇ ನನ್ನ ಮೇಲೆ ಅನುಮಾನ ಪಡೋ ರೀತಿ ಮಾಡ್ಬಿಟ್ರಲ್ಲ, ಮೀನಾ ಯಾಕೆ ಈ ರೀತಿ ಮಾಡಿದ್ರಿ? ಅಂತದ್ದೇನು ಮಾಡಿದೀನಿ ನಾನು? ಏನು ದ್ವೇಷ ನಿಮಗೆ ನನ್ನ ಮೇಲೆ ಅಂತ ರೋಹಿಣಿ ಕೇಳ್ತಾಳೆ. ನೋಡಿ ರೋಹಿಣಿ ಅವರೇ, ನಿಮ್ಮ ಹತ್ರ ಗಲಾಟೆ ಮಾಡಬೇಕು ಅಂತ ನಾನೇನು ಈ ರೀತಿ ಮಾಡಿಲ್ಲ ಅಂತ ಮೀನಾ ಹೇಳಿದಾಗ, ಬಾಯಿ ಮುಚ್ಚೆ ಸಾಕು, ನೀನು ಎಂತವಳು ಅಂತ ನನಗೆ ಗೊತ್ತಿಲ್ವೇನೆ? ಚೆಂಡುವ ರೋಹಿಣಿ ಹೆಸರನ್ನ ಕೆಟ್ಟದಾಗಿ ಮಾಡಿ ನೀನು ಲೇವಲಾಗಬೇಕು ಅಂತ ಎಲ್ಲರ ತರ ನೋಡ್ತಿದೀಯಾ? ಮನೆಲೇ ಹೇಳಿದೋ ಅಥವಾ ಇಡೀ ಊರೆಲ್ಲ ಡಂಗೂರ ಬರಸಕೊಂಡು ಬಂದ್ಬಿಟ್ಟಿಯೋ ಅಂತ ಶಾಂತಿ ಕೇಳಿದಾಗ, ಅತ್ತೆ ನಾನು ಹಾಸ್ಪಿಟಲ್ಗೆ ಅಂತ ಹೋದಾಗ ಅಲ್ಲಿ ರೋಹಿಣಿ ಅವರನ್ನ ನೋಡಿದೆ, ಅಲ್ಲಿ ಈ ವಿಷಯ ನನಗೆ ತಿಳಿತು ಅಂತ ಮೀನಾ ಹೇಳ್ತಾಳೆ. ಹೇಗೆ ಹಾಸ್ಪಿಟಲ್ ಅಲ್ಲಿ ಹೋಗಿದ್ದಾಗ ಅವರೇ ಹುಡುಕೊಂಡು ಬಂದು ನಿಮ್ಮ ಹತ್ರ ಹೇಳಿದ್ರಾ ಅಂತ ರೋಹಿಣಿ ಪ್ರಶ್ನೆ ಮಾಡ್ತಾಳೆ. ಅದು ಹಾಗಲ್ಲ, ನಾನು ನಿನ್ನ ಬಗ್ಗೆ ವಿಚಾರಿಸಿದಾಗ ಈ ವಿಷಯ ಗೊತ್ತಾಯ್ತು ಅಂತ ಮೀನಾ ಹೇಳ್ತಾಳೆ. ಹೇಗೆ ನೀವು ರೋಹಿಣಿನ ಸ್ಪೈ ಮಾಡ್ತಿದ್ದೀರಾ ನೋಡದಮ್ಮ ಅಂತ ಮನೋಜ ಹೇಳ್ತಾನೆ. ಏನೇ ಮಿಟ್ಟಿಕ್ಲಾಡಿ, ನಿನಗೆ ಇದು ಸ್ವಲ್ಪನೂ ಆಸೆ ಅಂತ ಅನ್ನಿಸಲಿಲ್ವೇನೆ? ಅವಳು ಏನೇ ಮಾಡಿದ್ರು ನಿನಗೇನೆ ಅದನ್ನ ಕಟ್ಟಕೊಂಡು ಅವಳ ಬಗ್ಗೆ ನೀನೇ
ಯಾವರೇ ವಿಚಾರಿಸೋದಕ್ಕೆ ಅಂತ ಶಾಂತಿ ಕೇಳ್ತಾಳೆ. ಆಗ ಸೂರ್ಯ ಈಗ ಅಂತದ್ದು ಏನು ತಪ್ಪು ಮಾಡಿದ್ಲು ಅವಳು ಅಂತ ಕೇಳ್ತಾನೆ. ನಿನ್ನ ಹೆಂಡತಿ ಮಾಡಿದ್ದು ಹಾಗಾದ್ರೆ ತಪ್ಪಲ್ವೇನೋ ಅಂತ ಮನೋಜ ಕೇಳ್ತಾನೆ. ಅವರೇನೋ ಕ್ಯಾಶುವಲ್ ಆಗಿ ವಿಚಾರಣೆ ಮಾಡಿದ್ದಾರೆ ಅಂತ ಶ್ರುತಿ ಹೇಳ್ತಾಳೆ. ರೋಹಿಣಿ ಬಗ್ಗೆ ಇವಳು ಯಾರು ವಿಚಾರಣೆ ಮಾಡೋದಕ್ಕೆ ಅಂತ ಶಾಂತಿ ಪ್ರಶ್ನೆ ಮಾಡ್ತಾಳೆ. ಈಗ ಅವರೇನು ಇಲ್ದೇ ಇರೋ ದಿನ ಏನು ಹೇಳಿಲ್ವಲ್ಲ, ಸಕ್ಕರೆ 2ನೇ ಸಲಿ ಪ್ರೆಗ್ನೆಂಟ್ ಆಗೋದಕ್ಕೆ ತಾನೇ ಈ ಪೌಡರ್ ಹಾಸ್ಪಿಟಲ್ಗೆ ಹೋಗಿದ್ದಿದ್ದು, ಅದು ಸುಳ್ಳಲ್ಲ ತಾನೇ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕಟ್ಟಕೊಂಡು ನಿಮಗೆ ಏನಾಗಬೇಕಾಗಿದೆ? ನಿಮ್ಮ ಬಗ್ಗೆ ನಾನು ಯಾವತ್ತಾದ್ರೂ ನನ್ನ ವಿಷಯ ವಿಚಾರಿಸಿದ್ದೀನಾ? ನನ್ನ ರೈವಸಿಲಿ ನೀವು ಹೇಗೆ ತಲೆ ಹಾಕ್ತೀರಾ? ನೀವು ಮಾಡ್ತಿದ್ದೀರಲ್ಲ ಈ ಕೆಲಸ, ಇದು ಬೇರೆಯವರ ಬೆಡ್ರೂಮ್ನ ಬಗ್ಗೆ ನೋಡದೆ ಅಷ್ಟೇ ಸಮಾಗಿದೆ ಅಂತ ರೋಹಿಣಿ ಹೇಳಿದಾಗ ಅದನ್ನ ಕೇಳಿ ಸೂರ್ಯ ಮತ್ತೆ ಮೀನಿಂಗ್ಗೆ ಬೇಜಾರಾಗುತ್ತೆ. ಬೇರೆಯವರ ಬಗ್ಗೆ ಮಾತಾಡದೆ ಅಲ್ವಾ ಇವರಿಬ್ಬರ ಕೆಲಸ ಅಂತ ಶಾಂತಿ ಕೋಪ ಮಾಡ್ಕೋತಾಳೆ. ಹೇ ಶಾಂತಿ ಸಾಕು ಸುಮ್ನಿರೆ, ನಮ್ಗೆ ಗೊತ್ತಿರೋರು ಯಾರಾದ್ರೂ ಆಸ್ಪತ್ರೆಗೆ ಹೋದ್ರೆ ಅವರಿಗೆ ಏನಾಯ್ತು ಎತ್ತಂತ ನಾವು ವಿಚಾರಿಸೋದಿಲ್ವಾ? ಅದನ್ನ ಒಂದು ರೀತಿ ಕಾಳಜಿ ಅಂತ ಅನ್ಕೊಳ್ಳೋದಕ್ಕೆ ಆಗೋದಿಲ್ವೇನೆ ನಿಮಗೆ ಅಂತ ರಂಗನಾಥ ಅವರು ಹೇಳ್ತಾರೆ. ಹೌದು ಇವಳಿಗೆ ದೊಡ್ಡದಾಗಿ ಅಕ್ಕರೆ ಬಂದು ಬಿಡುತ್ತೆ. ನಿಜವಾಗ್ಲೂ ಅಷ್ಟು ಅಕ್ಕರೆ ಮತ್ತೆ ಕಾಳಜಿ ಇದ್ದಿದ್ರೆ ಡೈರೆಕ್ಟ್ ಆಗಿ ಬಂದು ರೋಹಿಣಿನ ಕೇಳ್ತಿದ್ರು. ಅವಳು ಹಿಂದೆಗಡೆ ಈ ತರ ಕೆಲಸ ಎಲ್ಲ ಮಾಡ್ತಿರಲಿಲ್ಲ. ನೋಡೇ ಇದೇ ಲಾಸ್ಟ್ ಚಾನ್ಸ್ ನಿನಗೆ. ಇನ್ನೊಂದು ಸಲಿ ರೋಹಿಣಿ ವಿಷಯಕ್ಕೆ ಏನಾದ್ರೂ ತಲೆ ಹಾಕಿದ್ರೆ ಆಮೇಲೆ ನಿನ್ನ ನಾನು ಇನ್ನೊಂದು ರೂಪನ ನೋಡಬೇಕಾಗುತ್ತೆ, ಹುಷಾರ ಅಂತ ಶಾಂತಿ ಹೇಳಬೇಕಾದ್ರೆ, ನೋಡು ಸಕ್ರೆ ಈ ತರ ಎಲ್ಲ ಮಾತಾಡಬೇಡ, ಈಗೇನು ಅವರೇನು ಕೊಲೆ ಮಾಡಬಿಟ್ಲು ಅನ್ನೋ ತರ ಎಲ್ಲರೂ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದೀರಲ್ಲ, ಏನ್ ಮಾಡಿದ್ಲು ಅಂತದ್ದು ಅಂತ ಸೂರ್ಯ ಕೇಳ ಹೇಳ್ತಾನೆ. ಏರೋ ಸೂರ್ಯ, ಒಂದು ನಿಮಿಷ ಶಾಂತಿ ನೀನ ಸುಳ್ಳು ಹೇಳಿಲ್ಲ ಆದರೆ ಅಂತ ರಂಗನಾಥ ಅವರು ಹೇಳ್ಬೇಕಾದ್ರೆ ಇನ್ಮೇಲೆ ರೋಹಿಣಿ ಬಗ್ಗೆ ಮಾತಾಡೋದಾಗಲಿ ಅವಳ ವಿಷಯದಲ್ಲಿ ತಲೆ ಹಾಕೋದಾದ್ರೂ ಮಾರಬೇಡ ಅಂತ ಹೇಳಿ ಅವರಿಗೆ ಹೇಳ್ರಿ ಅಂತ ಹೇಳ್ತಿಲ್ವೇನ್ರಿ ಅಂತ ಶಾಂತಿ ಹೇಳ್ತಾಳೆ. ನೋಡು ಶಾಂತಿ, ನಿನ್ನ ತರ ಕಠಿಣ ಮನಸ್ಸು ನನಗಿಲ್ಲ, ಆ ತರ ರೂಲ್ಸ್ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಕನಕ ಅವರಿಗೆ ಗೊತ್ತಿರೋ ವಿಷಯನ ಹೇಳಿದ್ದಾಳೆ, ಅದನ್ನ ಮೀನ ಶ್ರುತಿ ಹತ್ರ ಹೇಳಿದ್ದಾಳೆ. ಒಂದು ಕುಟುಂಬ ಅಂತ ಅಂದಮೇಲೆ ಎಲ್ಲಾ ವಿಷಯಗಳನ್ನ ಸಮಾನವಾಗಿ ಹಂಚಿಕೋಬೇಕು. ಈ ರಹಸ್ಯ ಅನ್ನೋದು ಇರಲೇಬಾರದು. ಮನೇಲಿ ಒಬ್ಬರಿಗೆ ಗೊತ್ತಾದ್ರೆ ಅದು ಇಡೀ ಮನೆಗೆ ಗೊತ್ತಾಗಬೇಕು. ಇದನ್ನ ಹೋಗಿ ದೊಡ್ಡದಾಗಿ ಮಾಡಿ ನಮ್ಮ ಮಕ್ಕಳ ಮಧ್ಯೆನೇ ಸಮಸ್ಯೆನ ತಂದಿಡಬೇಡ ಕಣೆ, ಇದನ್ನ ಇಲ್ಲೇ ಬಿಟ್ಟಬಿಡಿ, ನಾನು ವಾಕಿಂಗ್ ಹೋಗ್ತೀನಿ, ಎಲ್ಲರೂ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಹೇಳಿ ರಂಗನಾಥ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ. ಮೀನಾ ಅದನ್ನೆಲ್ಲ ನೆನೆಸಿಕೊಂಡು ಅಳ್ತಿರ್ತಾಳೆ. ಆಗ ಶಾಂತಿ ಹತ್ರ ಬಂದು ಇದೇ ನಿನ್ನ ಕೊನೆ ಚಾನ್ಸ್ ಕಣೆ, ಮರ್ಯಾದೆಯಾಗಿದ್ರೆ ಸರಿ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆಗ ರೋಹಿಣಿ ಹತ್ರ ಬಂದು ಮೀನಾ, ಇದು ನನ್ನ ಕರ್ಮ ಅಂತ ನಾನದ ಇದನ್ನ ಯಾರ ಹತ್ರನೂ ಹೇರಿದೆ, ಒಳೊಳಗಡೆ ನೋವು ಅನುಭವಿಸಿದೀನಿ, ನಾನು ಅತ್ತಿದ್ದನ್ನ ನಾನು ಇದುವರೆಗೂ ನೋಡೇ ಇಲ್ಲ, ಅವರನ್ನೇ ಅಲೋ ರೀತಿ ಮಾಡಬಿಟ್ರಲ್ಲ, ನಿಮಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ, ಇನ್ಮೇಲೆ ಯಾವತ್ತೂ ನನ್ನ ವಿಷಯದಲ್ಲಿ ತಲೆ ಹಾಕಬೇಡಿ ಅಂತ ಹೇಳಿ ರೋಹಿಣಿ ರೂಮ್ಗೆ ಹೋಗ್ತಾಳೆ. ಸೂರ್ಯ ಮೀನಾ ಹತ್ರ ಬಂದು ಇದಕ್ಕೆಲ್ಲ ಹೋಗಿ ನೀನ ಯಾಕಮ್ಮ ಫೀಲ್ ಮಾಡ್ಕೊಂತೀಯಾ ಮೀನಮ್ಮ ಬಾಯ್ಲ್ ಲೀ ಅಂತ ಮೀನಿಂಗೆ ಸಮಾಧಾನ ಮಾಡ್ತಿರ್ತಾನೆ. ಅಯ್ಯೋ ಮೀನೇಶ್ವರಿ ಬಿಡಮ್ಮ, ಯಾಕಮ್ಮ ಹೇಳ್ತಾ ಇದೀಯಾ ನೀನು ಅಂತ ಸೂರ್ಯ ಕೇಳಿದಾಗ, ಹೇಗ್ರಿ ಸಾಧ್ಯ ಇದೆಲ್ಲ, ಅಲ್ಲ ಈ ಮನೇಲಿ ಏನೇ ಒಂದು ಸಮಸ್ಯೆ ಬಂದ್ರೂ ಕೊನೆಗೆ ನಾನೇ ಸಿಕ್ಕಾಕೊಳ್ತೀನಲ್ಲಿ ಅಂತ ಮೀನಾ ಅಳ್ತಾ ಇರ್ತಾಳೆ. ಹೌದು, ನೀನ ಈ ವಿಷಯನ ಮಿಠಾಯಿಗೆ ಯಾಕೆ ಹೇರಕ್ಕೆ ಹೋದೆ, ಮೊದಲೇ ಇದನ್ನ ನನ್ನ ಹತ್ರ ಹೇಳಬಹುದಿತ್ತಲ್ವಾ ಅಂತ ಸೂರ್ಯ ಹೇಳ್ತಾನೆ. ಹೇಳಿದ್ರೆ ಏನ್ ಮಾಡ್ತಿದ್ರಿ, ಇವಾಗ ಹೋಗಿ ಹೇಗೆ ಮಾವನ ಹತ್ರ ಹೇಳಿದ್ರೋ ಅದೇ ರೀತಿ ಅವಾಗಲೂ ಹೋಗಿ ಹೇಳ್ತಿದ್ರಿ, ಆಗ್ಲೂ ನಾನೇ ಸಿಕ್ಕಾಕೊಂಡು ಸಾಯಬೇಕಾಗಿತ್ತು ಅಂತ ಮೀನಾ ಅಳ್ತಿರ್ತಾಳೆ. ಸರಿ ಬಿಡಮ್ಮ, ಒಂದು ಕುಟುಂಬ ಅಂದಮೇಲೆ ಎಷ್ಟೇ ಜನ ಇದ್ರೂನು ಈ ಸೀಕ್ರೆಟ್ ಎಲ್ಲ ಇರಬಾರದು, ಅಪ್ಪ ಹೇಳಿದಂಗೆ ಅದು ಹೆಂಗಿದ್ರೂ ಆಚೆಗೆ ಬಂದು ಬಿಡುತ್ತೆ ಅಂತ ಸೂರ್ಯ ಹೇಳ್ತಾನೆ. ಈ ತರ ಏನಾದ್ರೂ ಒಂದು ಸಮಸ್ಯೆ ಆಗುತ್ತೆ ಅಂತ ನಾನು ಯಾರ ಹತ್ರನೂ ಹೇಳಲಿಲ್ಲರಿ, ಆದರೆ ಶ್ರುತಿ ಅವರು ತುಂಬಾ ಬಲವಂತ ಮಾಡಿ ಕೇಳಿದ್ರಲ್ಲ ಅಂತ ಹೇಳಿದೆ ಅಂತ ಮೀನಾ ಹೇಳ್ತಾ ಅಳ್ತಾ ಇರ್ತಾಳೆ. ಅಯ್ಯೋ ಮಿಠಾಯಿ ಯಾವಾಗ್ಲೂ ಹಂಗೆ ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ, ಎಲ್ಲ ಒದುರು ಬಿಡುತ್ತೆ, ಹೋಗ್ಲಿ ಬಿಡು, ನೀನೇನು ತಪ್ಪು ಮಾಡಿಲ್ವಲ್ಲ ಬಿಡಮ್ಮ ಅಂತ ಸೂರ್ಯ ಹೇಳ್ತಾನೆ. ಮತ್ತೆ ಯಾಕ್ರಿ ಅತ್ತೆ ನನಗೆ ಬೈತಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಮೀನೇಶ್ವರಿ ಸಕ್ಕರೆ, ಏನು ನೆನ್ನೆವರೆಗೂ ನಿನ್ನನ್ನು ಮುದ್ದು ಮಾಡ್ತಿದ್ರ, ಅವರದು ಯಾವಾಗ್ಲೂ ಅದೇ ಗೋಳಾಲ್ ಇವತ್ತು ಅಂತ ಅಲ್ಲ, ನಾಳೆನೂ ಅವರು ಹಂಗೇನೆ ಬಿಡಮ್ಮ ಅದರ ಬಗ್ಗೆ ಅಂತ ಸೂರ್ಯ ಹೇಳ್ತಾನೆ. ನಾನು ಬೇರೆ ಅವರನ್ನ ಅಳಿಸಿಬಿಟ್ಟೆ ಅಂತ ಹೇಳಿದ್ರು ಅಂತ ಮೀನಾ ಹೇಳಿದಾಗ, ಅಲ್ಲ ಕಣಮ್ಮ, ಅದನ್ನ ಸಕ್ಕರೆ ಎಲ್ಲಿ ಹೇಳ್ತು, ಅದನ್ನ ಹೇಳಿದ್ದು ಈ ಪೌಡರ್ ಅಲ್ವಾ ಅಂತ ಸೂರ್ಯ ಹೇಳಬೇಕಾದ್ರೆ ಅದನ್ನ ರೋಹಿಣಿ ಕೇಳಿಸಿಕೊಂಡು ಬಿಡ್ತಾಳೆ. ಸರಿ ಬಿಡು, ನೀನ ಯಾಕೆ ಫೀಲ್ ಮಾಡ್ಕೋತೀಯಾ, ಆದರೆ ಇವತ್ತು ಆ ಪೌಡರ್ ಸ್ವಲ್ಪ ಓವರಾಗಿ ಪರ್ಫಾರ್ಮೆನ್ಸ್ ಕೊಡ್ತು, ಈ ತರ ಆಯ್ತು ಅಂತ ಅವಾಗಲೇ ಹೇಳಿದರೆ ಈ ತರ ಸಮಸ್ಯೆನೇ ಬರ್ತಿರ್ಲಿಲ್ಲ ಅಲ್ವಾ, ಈಗ ನೋಡು ನೀನೇ ಮಧ್ಯದಲ್ಲಿ ಸಿಕ್ಕಾಕೊಂಡು ಉಗಿಸಿಕೊಂಡಿದ್ದು, ಇನ್ಮೇಲೆ ಈ ಪೌಡರ್ ವಿಷಯದಲ್ಲಿ ನೀನೇನು ತಲೆ ಹಾಕಬೇಡ, ಅದು ಕೇಡಿ ಅಂತ ನಂಗೆ ಚೆನ್ನಾಗಿ ಗೊತ್ತು, ಅದರ ಬಗ್ಗೆ ನಿನಗೆ ನಿಜ ಗೊತ್ತಾದ್ರೂ ನೀನ್ ಮನೇಲಿ ಹೇರಕ್ಕೆ ಹೋಗ್ಬೇಡ, ಅದನ್ನ ಹಂಗೆ ಬಿಟ್ಟಬಿರು ಅಂತ ಸೂರ್ಯ ಹೇಳಬೇಕಾದ್ರೆ ರೋಹಿಣಿ ಭಯದಿಂದನೇ ಕೇಳಿಸಿಕೊತಿರ್ತಾಳೆ. ಆದ್ರೆ ರೋಹಿಣಿ ಅವರು ಇಂಥ ಒಂದು ದೊಡ್ಡ ವಿಷಯನ ಹೇಗೆ ಮುಚ್ಚಿಟ್ರು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲರಿ, ಅವರವರ ಗಂಡನ ಹತ್ರನಾದ್ರೂ ಈ ವಿಷಯ ಹೇಳ್ಬೇಕಿತ್ತಲ್ವಾ ಅಂತ ಮೀನಾ ಹೇಳಿದಾಗ, ಅಯ್ಯೋ ಅದರೇನ್ ಮಾಡ್ಕೊಂಡ್ರೆ ನಮ್ಗೇನು ಮೀನೇಶ್ವರಿ ಅಂತ ಸೂರ್ಯ ಹೇಳ್ತಾನೆ. ಇಲ್ಲರಿ, ನನಗೆ ಈಗಲೂನು ರೋಹಿಣಿ ಅವರ ವಿಷಯದಲ್ಲಿ ಏನೋ ಒಂದು ಅನುಮಾನ ಇದೆ ಅಂತ ಮೀನಾ ಹೇಳಬೇಕಾದ್ರೆ, ಯಾಕಮ್ಮ ಮೀನಾ ಹಿಂಗೆ ಹೇಳ್ತಿದೀಯಾ ಅಂತ ಸೂರ್ಯ ಕೇಳ್ತಾನೆ. ನಂಗೆ ಹೇಗೆ ಏನ್ ಹೇಳೋದು ಅಂತ ಗೊತ್ತಿಲ್ಲರಿ, ಆದ್ರೆ ಅವರ ಏನೋ ಮುಚ್ಚಿರ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ ಅಂತ ಮೀನಾ ಹೇಳ್ತಾಳೆ. ಯೋ ಮೀನೇಶ್ವರಿ, ಇದರಲ್ಲಿ ಅನುಮಾನ ಪಡುವಂಥದ್ದು ಏನಿದೆ ಹೇಳು, ಅವಳು ದೊಡ್ಡ ಫ್ರಾಡ್ ಅಲ್ವಾ, ಅವಳು ಈ ಪೆಂಗೆ ಮತ್ತೆ ಆ ಫ್ರಾಡ್ ಇಬ್ಬರು ಸೇರಿಕೊಂಡು ಏನೇನು ಮುಚ್ಚಿಟ್ಟಿದ್ದಾರೋ ಯಾರಿಗೆ ಗೊತ್ತು ಅಂತ ಸೂರ್ಯ ಹೇಳ್ತಾನೆ. ನಿಮ್ಮ ಅಣ್ಣನ ಬಿಡ್ರಿ, ಆದ್ರೆ ರೋಹಿಣಿ ಅವರ ಜೀವನದಲ್ಲಿ ಏನೋ ಇದೆ, ಅದು ಮಾತ್ರ ಸತ್ಯ, ಅದು ನನ್ನ ಮನಸ್ಸಿಗೆ ಯಾವಾಗ್ಲೂ ಅನಿಸ್ತಾನೆ ಇದೆ ಅಂತ ಮೀನಾ ಹೇಳಬೇಕಾದ್ರೆ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ. ಅಯ್ಯೋ ಆತರ ಎಲ್ಲ ಅನ್ಸಿ ಏನೂ ಆಗ್ಬೇಕಾಗಿಲ್ಲ ಮೀನೇಶ್ವರಿ, ನಿನಗೆ ಮತ್ತೆ ನೀನೇ ಸಿಕ್ಕಾಕೋತೀಯ, ಸರಿ ಇದನ್ನೆಲ್ಲ ನೀನು ಮರೆತು ಬಿಡು, ನಾವು ಆಚೆ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಬರೋಣ, ಆಮೇಲೆ ನೀನು ಸ್ವಲ್ಪ ಕೂಲ್ ಆಯ್ತೀಯಾ, ಹೋಗು, ಕಣ್ಣೆಲ್ಲ ನೋಡಿ ಹೆಂಗೆ ಕೆಂಪಗಾಗೈತೆ, ಹೋಗು, ಮುಖ
ತೊಳ್ಕೊಂಡು ಬರೋಗು ಹೋಗು ಅಂತ ಸೂರ್ಯ ಮೀನನ್ನ ಸಮಾಧಾನ ಮಾಡಿ ಕಲಿಸ್ತಾ ಈ ಕಡೆ ರೋಹಿಣಿ ಸೀದಾ ಶಾಂತಿ ರೂಮ್ಗೆ ಬರ್ತಾಳೆ ಅತ್ತೆ ಅಂತ ಹೇಳ್ಕೊಂಡು ಬಾಮ ರೋಹಿಣಿ ನೀನು ಸ್ವಲ್ಪ ಹೋಗಿ ರೆಸ್ಟ್ ಮಾಡಬಾರದಾ ನೀನು ತುಂಬಾ ಕೆಲಸ ಟೆನ್ಷನ್ ಅಲ್ಲಿ ಇರ್ತೀಯ ಅದಕ್ಕೆ ನಿನಗೆ ಈ ರೀತಿಯಾಗಿದೆ ನೀನು ನಿನ್ನ ಕಡೆ ಸ್ವಲ್ಪ ಗಮನ ಕೊಡಬೇಕಮ್ಮ ಈ ಎಬಿಸಿ ಜ್ಯೂಸ್ ಅಂತೆಲ್ಲ ಕುಡಿತೀಯ ಆದರೂ ನಿನ್ನ ಬಾಡಿ ಇಷ್ಟೊಂದು ವೀಕ್ ಆಗಿದೆ ಅಂತ ಶಾಂತಿ ಹೇಳಿದಾಗ ನನ್ನ ಬಾಡಿ ಎಲ್ಲ ಕರೆಕ್ಟ್ ಆಗಿ ಇದೆ ಅತ್ತೆ ಆದ್ರೆ ನನಗೆ ಈ ಮೆಂಟಲ್ ಪ್ರೆಷರ್ನ ತಡ್ಕೊಳ್ಳಕ್ಕೆ ಆಗ್ತಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಏನಮ್ಮ ಅಂತದ್ದು ಏನಮ್ಮ ನಿನಗೆ ಚಿಂತೆ ಇಲ್ಲಿ ಅಂತ ನನಗೂ ಹೇಳು ಮನೋಜ ಚೆನ್ನಾಗಿ ಬಿಸಿನೆಸ್ ಮಾಡ್ತಿದ್ದಾನೆ ಇನ್ನೇನು ಸಮಸ್ಯೆ ಅಂದ್ರೆ ನಿಮ್ಮಪ್ಪ ಜೈಲಲ್ಲಿ ಇದ್ದಾರೆ ಅವರು ಆದಷ್ಟು ಬೇಗ ಬಂದು ಬಿಡ್ತಾರೆ ಕಣಮ್ಮ ಅದನ್ನ ಬಿಟ್ರೆ ನಾವೆಲ್ಲರೂ ನಿನ್ನನ್ನ ಚೆನ್ನಾಗಿ ನೋಡ್ಕೊಳ್ತಿದೀವಲ್ಲಮ್ಮ ಅಂತ ಶಾಂತಿ ಹೇಳಿದಾಗ ನೀವು ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದೀರಾ ಅತ್ತೆ ನಮ್ಮ ಅಮ್ಮ ಇದ್ದಿದ್ರೂ ಸಹ ಇಷ್ಟೊಂದು ಚೆನ್ನಾಗಿ ನನ್ನನ್ನ ನೋಡ್ಕೋತಿರಲಿಲ್ಲ ಆದರೆ ಈ ಮನೇಲಿ ಕೆಲವರು ಏನಾದ್ರೂ ಒಂದು ಸಮಸ್ಯೆನ ತಂದಿತ್ತಿರ್ತಾರೆ ನನಗೆ ಅದನ್ನ ತಡ್ಕೊಳ್ಳೋಕೆ ಆಗ್ತಿಲ್ಲ ಅತ್ತೆ ಇಲ್ಲಿರೋದಕ್ಕೆ ನನಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಿದೆ ಅತ್ತೆ ನನ್ನಿಂದ ಫ್ರೀಡಮ್ ಆಗೂ ಸಹ ಇರೋದಕ್ಕೆ ಆಗ್ತಿಲ್ಲ ಅತ್ತೆ ನಾನು ಏನೇ ಮಾಡಿದ್ರು ಅದರಲ್ಲಿ ಏನಾದ್ರೂ ಒಂದು ಸಮಸ್ಯೆನ ಹುಡುಕುತ್ತಾನೆ ಇರ್ತಾರೆ ಅಂತ ರೋಹಿಣಿ ಹೇಳಿದಾಗ ನನಗೆ ಅರ್ಥ ಆಗ್ತಿದೆ ಕಣಮ್ಮ ಅಹುಕ ಕಟ್ಟೋಳಿ ಇದ್ದಾಳಲ್ಲ ಅವಳು ಬೇಕು ಅಂತಾನೆ ಬಂದು ಸಮಸ್ಯೆನ ತಂದಿತ್ತಾ ಇದ್ದಾಳೆ ಮೂಗ ತುರಿಸ್ಕೊಂಡು ಬರ್ತಾಳೆ ಅದಕ್ಕೆ ಅಲ್ವಾ ನಾನ ಅವಳಿಗೆ ಚೆನ್ನಾಗಿ ಇವತ್ತು ಕ್ಲಾಸ್ ತಗೊಂಡಿದ್ದು ಅಂತ ಶಾಂತಿ ಹೇಳಿದಾಗ ಇಲ್ಲ ಅತ್ತೆ ನನ್ನಿಂದ ಅವರ ಏನು ಹೇಳ್ತಾರೆ ಇವರ ಏನು ಹೇಳ್ತಾರೆ ಅಂತ ಹೆದರಕೊಂಡು ಜೀವನ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಸಪರೇಟ್ ಆಗಿ ಹೋಗ್ಬಿಡೋಣ ಅಂತ ಅನ್ನಿಸ್ತಿದೆ ಅಂತ ರೋಹಿಣಿ ಹೇಳಿದಾಗ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗುತ್ತೆ ಅಯ್ಯಯ್ಯೋ ಏನಮ್ಮ ಇಂಥ ಮಾತೆಲ್ಲ ಹೇಳ್ತಿದೀಯಾ ಅಂತ ಶಾಂತಿ ಕೇಳಿದಾಗ ಬೇರೆ ಏನ್ ಮಾಡ್ಲಿ ಅತ್ತೆ ನೀವೇ ಹೇಳಿ ಈ ಮನೇಲಿಲ್ಲಿ ನಮಗೆ ಅಂತ ಒಂದು ಪ್ರೈವಸಿ ಸಹ ಇಲ್ಲ ನಾನು ಏನೇ ಮಾಡಿದ್ರು ಅದರ ಬಗ್ಗೆನೇ ಎಲ್ಲರೂ ಕಣ್ಣಿಟ್ಟು ನೋಡ್ತಾನೆ ಇರ್ತಾರೆ ಅಂತ ರೋಹಿಣಿ ಹೇಳಿದಾಗ ಆಹೂ ಕಟ್ಟೊಳಗೆ ನೀನು ಯಾಕಮ್ಮ ಹೆದರಕೋಬೇಕು ಅವಳು ಅವರ ಮನಸ್ಸಲ್ಲಿ ಇಲ್ಲಿಂದ ಎಲ್ಲರನ್ನೂ ಆಚೆ ಕಳಿಸಿಬಿಟ್ಟು ಅವರೊಬ್ಬಲೇ ನೆಮ್ಮದಿಯಾಗಿರಬೇಕು ಅಂತ ಅನ್ಕೋತಿದ್ದಾಳೆ ಅದಕ್ಕೆ ಈ ರೀತಿ ಎಲ್ಲ ಮಾಡ್ತಿದ್ದಾಳೆ ಅಂತ ಶಾಂತಿ ಹೇಳ್ತಾಳೆ ಇಲ್ಲ ಅತ್ತೆ ಅವರೇ ಇರಲಿ ನಾನು ಮತ್ತೆ ಮನೋಜ್ ಅವರಿಬ್ಬರು ಈ ಮನೆ ಬಿಟ್ಟು ಆಚೆ ಹೋಗ್ತೀವಿ ಅಂತ ರೋಹಿಣಿ ಹೇಳಿದಾಗ ಅಯ್ಯೋ ರೋಹಿಣಿ ಹಂಗೆಲ್ಲ ಹೇಳಬಾರದಮ್ಮ ನೀನೇ ಯಾಕೆ ಹೋಗ್ಬೇಕು ನನ್ನ ಮಗ ಇಲ್ದರ ರೋ ಮನೇಲಿ ನಾನ ಯಾಗಮ್ಮ ಇರ್ಲಿ ನೀನು ಮನೋಜ ಇಬ್ಬರು ಸಂತೋಷವಾಗಿ ಒಂದಾಗಿರಬೇಕಮ್ಮ ಅದನ್ನ ನೋಡಿದ್ರೇನೆ ಅಲ್ವಮ್ಮ ನನಗೂ ಸಂತೋಷ ಆಗೋದು ಅಂತ ಶಾಂತಿ ಹೇಳಿದಾಗ ನಾನು ಇನ್ನೇನು ಮಾಡ್ಲಿ ಅತ್ತೆ ಅಂತ ರೋಹಿಣಿ ಕೇಳ್ತಾಳೆ ಆಗ ಶಾಂತಿ ಮೀನನ ನೆನೆಸಿಕೊಂಡು ಕೋಪ ಮಾಡ್ಕೋತಿರ್ತಾಳೆ ನಾನೇನ್ ಮಾಡ್ಲಿ ಅತ್ತೆ ನೀವೇ ಹೇಳಿ ಇವಾಗ ಈ ಸೂರ್ಯ ಯಾವಾಗ್ಲೂ ನನ್ನ ಮೇಲೆ ಜಗಳಕ್ಕೆ ಬರ್ತಿರ್ತಾನೆ ಈ ಮೀನ ಅವರು ಬೇಕು ಅಂತಾನೆ ನಮ್ಮನ್ನ ಸಿಕ್ಕಾಕಿಸ್ತಿರ್ತಾರೆ ನಾನು ಎಷ್ಟು ದಿವಸ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ ಅತ್ತೆ ಅಂತ ರೋಹಿಣಿ ಕೇಳ್ತಾಳೆ ನೀನ ಯಾಕಮ್ಮ ಅಡ್ಜಸ್ಟ್ ಮಾಡ್ಕೋಬೇಕು ಆಹೂ ಕಟ್ಟೋಳಿಗೆ ಕೊಬ್ಬು ಜಾಸ್ತಿ ಆಗಿದೆ ಅವಳು ಅನ್ಕೊಂಡಿದ್ದನ್ನ ಸಾಧಿಸಬೇಕು ಅಂತ ಅನ್ಕೊಂಡಿದ್ದಾಳೆ ನಾನೇರೋವರೆಗೂ ಅದು ಸಾಧ್ಯನೇ ಇಲ್ಲ ಅವಳು ಈ ಮನೆಯಲ್ಲಿ ಇದ್ರೆ ತಾನೇ ಮೊದಲು ಅವಳನ್ನ ಈ ಮನೆಯಿಂದ ಆಚೆ ಕಳಿಸಬೇಕು ಅಂತ ಶಾಂತಿ ಹೇಳ್ತಾಳೆ ಇಲ್ಲ ಅತ್ತೆ ನಮ್ಮಿಂದಾಗಿ ಯಾರು ಕಷ್ಟಪಡೋದು ಬೇಡ ನಾವೇ ಆಚೆ ಹೋಗ್ತೀವಿ ಅಂತ ರೋಹಿಣಿ ಹೇಳಿದಾಗ ನಾನೇ ಹೇಳ್ತಾ ಇದ್ದೀನಲ್ಲಮ್ಮ ನನಗೆ ನೀವೇ ಮುಖ್ಯ ಈ ಮನೆಯಲ್ಲಿ ನೀನು ಮನೋಜ ರವಿ ಶರುತಿ ನೀವುಗಳು ಮಾತ್ರ ಇರಬೇಕು ಆ ಮೀನ ಈ ಮನೆಯಲ್ಲಿ ರಾಜ್ಯಭಾರ ಮಾಡ್ತೀನಿ ಅಂತ ಅನ್ಕೋತಿದ್ದಾಳೆ ಅದು ಅವರ ಕನಸಾಗೆ ಉಳಿಬೇಕು ಅವರ ಕನಸಗೆ ನಾನೊಂದು ದಾರಿ ಕಾಣಿಸ್ತೀನಿ ಅಂತ ಶಾಂತಿ ಹೇಳಬೇಕಾದ್ರೆ ಈಗ ಏನ್ ಮಾಡಬೇಕು ಅತ್ತೆ ಅಂತ ರೋಹಿಣಿ ಕೇಳ್ತಾಳೆ ನನಗೆ ಒಂದು ಸ್ವಲ್ಪ ಟೈಮ್ ಕೊಡಮ್ಮ ಅವರಿಗೆ ಏನ್ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ ನೀನು ಯಾವುದರ ಬಗ್ಗೆನೂ ಟೆನ್ಷನ್ ತಗೋಬೇಡಮ್ಮ ನೀನು ನಿನ್ನ ಆರೋಗ್ಯ ನೋಡ್ಕೊಳ್ಳಮ್ಮ ಹೋಗಿ ರೆಸ್ಟ್ ಮಾಡು ಅಂತ ಹೇಳಿ ಶಾಂತಿ ರೋಹಿಣಿನ ರೂಮಿಂದ ಆಚೆ ಕಲಿಸ್ತಾಳೆ ಶಾಂತಿ ಆ ಮೀನಿನಗೆ ಏನಾದ್ರೂ ಒಂದು ದಾರಿ ಕಾಣಿಸಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ರೋಹಿಣಿ ರೂಮಿಗೆ ಬಂದು ಅದರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ಅಷ್ಟರಲ್ಲಿ ಮನೋಜ ಬಂದು ಪಕ್ಕ ಕೂತ್ಕೊಂಡು ರೋಹಿಣಿನೇ ನೋಡ್ತಿರ್ತಾನೆ ಯಾಕ್ ಮನೋಜ್ ಅವರೇ ಯಾವಾಗ್ಲೂ ನನಗೆ ಈ ರೀತಿ ನಡೆಯುತ್ತೆ ಅಂತ ರೋಹಿಣಿ ಹೇಳ್ತಾಳೆ ನೀನು ಫೀಲ್ ಮಾಡ್ಕೋಬೇಡ ರೋಹಿಣಿ ಅಂತ ಮನೋಜ ಹೇಳಿದಾಗ ನಾನೇನೇನೋ ಮಾಡಬಾರದು ತಪ್ಪು ಮಾಡಿದೀನಿ ಅಂತ ಎಲ್ಲರೂ ನನ್ನನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಅತ್ತೆನೂ ಎಲ್ಲರೂ ಮುಂದೆ ನಿಲ್ಲಿಸಿಕೊಂಡು ನನ್ನನ್ನ ಎಂತ ಪ್ರಶ್ನೆ ಮಾಡಿದ್ರು ಅಂತ ರೋಹಿಣಿ ಹೇಳಬೇಕಾದ್ರೆ ಅವರಿಗೇನು ಗೊತ್ತಿತ್ತು ರೋಹಿಣಿ ಏನೋ ಗೊತ್ತಿಲ್ದೆ ಮಾತಾಡಿ ಬಿಟ್ರು ಕೊನೆಗೆ ಅವರೇ ಅಲ್ತಿದ್ರು ನೋಡಿದ ನಿನ್ನನ್ನ ನೆನೆಸಿಕೊಂಡು ಅಂತ ಮನೋಜ ಹೇಳ್ತಾನೆ ನನ್ನ ಹತ್ರ ಬಂದು ಉಂಟಿಯಾಗಿ ಕೇಳಿದಿದ್ರೆ ನಾನೇ ಹೇಳ್ತಿದ್ದೆ ಅಲ್ವಾ ಇದನ್ನ ಎಲ್ಲರ ಮುಂದೆ ದೊಡ್ಡದು ಮಾಡೋ ಅವಶ್ಯಕತೆ ಏನಿತ್ತು ಅಂತ ರೋಹಿಣಿ ಕೇಳ್ತಾಳೆ ಈ ವಿಷಯ ಇಡೀ ಮನೆಯವರಿಗೆ ಗೊತ್ತಾಯ್ತಲ್ಲ ಹೋಗ್ಲಿ ಬಿಡು ಎಲ್ಲ ಆ ಮೀನಿಂದ ಆಗಿರೋ ಕೆಲಸ ಇದು ಎಲ್ಲರ ಮುಂದೆ ನೀನು ಸರಿಯಾಗಿ ಅವಳಿಗೆ ಮುಟ್ಟು ನೋಡ್ಕೊಳ್ಳಂಗೆ ಉತ್ತರ ಕೊಟ್ಟಿದೀಯಾ ಸೂಪರ್ ರೋಹಿಣಿ ಅಂತ ಮನೋಜ ಹೇಳ್ತಾನೆ ಯಾಕ್ ಮನೋಜ್ ಎಲ್ಲರೂ ನಮ್ಮ ಲೈಫ್ ಒಳಗಡೆ ಈ ರೀತಿ ಬರ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ನನಗೆ ಈ ಮನೆಯಲ್ಲಿ ಇರೋದಕ್ಕೆ ಇಷ್ಟ ಆಗ್ತಿಲ್ಲ ಅಂತ ರೋಹಿಣಿ ಹೇಳಬೇಕಾದ್ರೆ ಅಮ್ಮ ಇದ್ರು ಇದರ ಬಗ್ಗೆ ಹೇರಿದ್ರು ಮನೆ ಬಿಟ್ಟು ಹೋಗೋಣ ಅಂತ ಹೇಳಿದೆ ಅಂತೆ ಅದು ಹೇಗೆ ರೋಹಿಣಿ ಮನೆ ಬಿಟ್ಟು ಹೋಗಕ್ಕಾಗುತ್ತೆ ನಾನ ಇಲ್ಲ ಅಂದ್ರೆ ಅಮ್ಮ ಇರೋದಿಲ್ಲ ಅಮ್ಮನ ನನ್ನಿಂದ ಬಿಟ್ಟು ಬರೋದಕ್ಕೆ ಆಗೋದಿಲ್ಲ ಅಂತ ಮನೋಜ ಹೇಳ್ತಾನೆ ಹಾಗಾದ್ರೆ ನನ್ನ ಜೊತೆ ನೀವು ಬರೋದಿಲ್ವಾ ಅಂತ ರೋಹಿಣಿ ಕೇಳ್ತಾಳೆ ಅದು ಆತರ ಅಲ್ಲ ರೋಹಿಣಿ ಚಿಕ್ಕ ವಯಸ್ಸಿಂದನೂ ಅಮ್ಮನಿಗೆ ನಾನು ಅಂದ್ರೆ ಪ್ರಾಣ ನಿನಗೆ ಗೊತ್ತು ಅದರ ಬಗ್ಗೆ ನಾನೇನಾದ್ರೂ ಹೊರಟೋದೆ ಅಂದ್ರೆ ಅವರಿಂದ ಒಬ್ಬರೇ ಹೇಗಿರಕ್ಕಾಗುತ್ತೆ ಹೇಳು ಅಂತ ಮನೋಜ ಹೇಳಿದಾಗ ಅವರೊಬ್ಬರೇ ಮನೋಜ್ ನಿಮ್ ಮೇಲೆ ಪ್ರೀತಿ ಇಟ್ಕೊಂಡಿರೋರು ಇನ್ಯಾರು ನಿಮ್ಮನ್ನ ಕಿವಿಗೂ ಹಾಕೊಳ್ಳೋದಿಲ್ಲ ಆ ಸೂರ್ಯ ನಿಮ್ ಬಗ್ಗೆ ಹೇಗೆಲ್ಲ ಮಾತಾಡ್ತಿರ್ತಾನೆ ಅಂತ ರೋಹಿಣಿ ಹೇಳಿದಾಗ ಅಯ್ಯೋ ಅವನ ಮಾತೆಲ್ಲ ನೀನೆ ಯಾಕೆ ಯೋಚನೆ ಮಾಡ್ತೀಯಾ ಅವನು ಲೆಕ್ಕಕ್ಕೆ ಇಲ್ದೆ ಇರೋನು ಅಂತ ಮನೋಜ ಹೇಳಿದಾಗ ಸೂರ್ಯ ಓದಿಲ್ಲ ಆದ್ರೆ ಕಾರೋಡಿಸ್ತಿದ್ದಾರೆ ಆದರೂ ಈ ಮನೆಯಲ್ಲಿ ಅವರು ಅಂದ್ರೆ ಎಲ್ಲರಿಗೂ ಸ್ವಲ್ಪ ಭಯ ಇದ್ದೇ ಇದೆ ಅಲ್ವಾ ಯಾಕೆ ನಿಮ್ಮಮ್ಮನೇ ಸೂರ್ಯನ ನೋಡಿದ್ರೆ ಭಯಪಡ್ತಾರೆ ಅದಕ್ಕೆ ತಕ್ಕಂಗೆ ಈ ಮೀನಾನು ಅಧಿಕಾರ ಚಲಾಯಿಸ್ತಿದ್ದಾಳೆ ಅವರು ಯಾಕೆ ನಮ್ಮ ಲೈಫ್ ಅಲ್ಲಿ ತಲೆ ಹಾಕ್ತಾರೆ ಅದಕ್ಕೆ ನಾನು ಹೇಳ್ತಾ ಇರೋದು ಸಪರೇಟ್ಗಿ ಹೊಟ ಹೋಗ್ಬಿಡೋಣ ಅಂತ ಅದನ್ನ ಬಿಟ್ರೆ ನಿಮ್ಮನ್ನ ನಿಮ್ಮ ತಾಯಿಯಿಂದ ದೂರ ಮಾಡಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ನನಗೇನಿಲ್ಲ ಅಂತ ರೋಹಿಣಿ ಹೇಳಿದಾಗ ಸರಿ ಬಿಡು ರೋಹಿಣಿ ಆ ಸೂರ್ಯ ಮೀನ ಬಗ್ಗೆ ನೀನ ಯಾಕೆ ಯೋಚನೆ ಮಾಡ್ತೀಯಾ ಅವಳನ್ನ
ನಿನ್ನ ಹತ್ರ ಬರೋದಕ್ಕೆ ಬಿಡಬಾರದು, ಅವರು ನಿನ್ನ ಹೆಸರನ್ನ ಹಾಳು ಮಾರಬೇಕು ಅಂತ ನೋಡಿದ್ಲು ಅಂತ ಮನೋಜ ಹೇಳಿದಾಗ ಅದನ್ನ ಕೇಳಿ ರೋಹಿಣಿ ಒಂದು ರೀತಿ ಗಾಬರಿ ಆಗ್ತಾಳೆ. ರೋಹಿಣಿ ಅಟ್ಲೀಸ್ಟ್ ನಿನ್ನ ಮುಂಚೆನೇ ಪ್ರೆಗ್ನೆಂಟ್ ಆಗಿದ್ದನ್ನ ನನ್ನ ಹತ್ರ ಹೇಳಬೇಕಾಗಿತ್ತು ಅಂತ ಮನೋಜ ಹೇಳಿದಾಗ, ಸಾರಿ ಮನೋಜ್, ಆ ಟೈಮಲ್ಲಿ ನಿಮಗೂ ನಗೂ ಸರಿಯಾಗಿ ಯಾವುದೇ ರೀತಿ ಕೆಲಸ ಇರ್ಲಿಲ್ಲ, ಮೊದಲೇ ಟೆನ್ಷನ್ ಅಲ್ಲಿ ಇದ್ರಿ, ಇದನ್ನ ಹೇಳಿ ನಿನಗೆ ಇನ್ನೂ ಹರ್ಟ್ ಮಾರಬಾರದು ಅಂತ ಅನ್ಕೊಂಡೆ, ನಿಮಗೆ ನನ್ನ ಮೇಲೆ ಕೋಪನ ಅಂತ ರೋಹಿಣಿ ಕೇಳಿದಾಗ, ನಾನ ಯಾಕೆ ರೋಹಿಣಿ ನಿನ್ನ ಮೇಲೆ ಕೋಪ ಮಾಡಿಕೊಳ್ಳಿ, ಆಕ್ಚುಲಿ ನಾನು ಹ್ಯಾಪಿ ಆಗಿದ್ದೀನಿ ಅಂತ ಮನೋಜ ಹೇಳಿದಾಗ, ಹ್ಯಾಪಿ ಆಗಿದ್ದೀರಾ ಅಂತ ರೋಹಿಣಿ ಹೇಳ್ತಾಳೆ. ಹೌದು, ನಾನು ಅಪ್ಪ ಆಗಿದ್ನಲ್ವಾ ಅಂತ ಮನೋಜ ಹೇಳ್ತಾನೆ. ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ. ಆದರೆ ಮನೋಜ ಮಗು ಉಳಿಲಿಲ್ವಲ್ಲ ಅಂತ ರೋಹಿಣಿ ಹೇಳಿದಾಗ, ಅದೇನ ನನಗೂ ಬೇಜಾರಾಗ್ತಿದೆ ರೋಹಿಣಿ, ಆದರೂ ನಾವಿಬ್ಬರು ಅಪ್ಪ ಅಮ್ಮ ಆದಂಗೆ ಅಲ್ವಾ, ಅದನ್ನ ನೆನೆಸಿಕೊಂಡು ನನಗೆ ತುಂಬಾ ಖುಷಿ ಆಗ್ತಿದೆ, ನಾನು ಅಪ್ಪ ಆದೆ ಅಂತಾನೆ ನಾನು ಇದುವರೆಗೂ ಅನ್ಕೊಂಡಿದ್ದೀನಿ ಅಂತ ಮನೋಜ ಹೇಳಿದಾಗ, ನಮಗೆ ಮಗು ಆಗಲಿಲ್ವಲ್ಲ, ಹಂಗೆ ಸತ್ತೋಯ್ತಲ್ಲ ಅಂತ ನಿನಗೆ ಬೇಜಾರ ಆಗ್ತಿಲ್ವಾ ಅಂತ ರೋಹಿಣಿ ಕೇಳಿದಾಗ, ರೋಹಿಣಿ ಆ ಮಗು ಹೋಯ್ತಲ್ಲ ಅನ್ನೋದಕ್ಕಿಂತ ನೆಕ್ಸ್ಟ್ ನಮಗೆ ಮಗು ಆಗುತ್ತಲ್ಲ ಅನ್ನೋ ಖುಷಿ ಇದೆ ಕಣೆ ಅಂತ ಮನೋಜ ಹೇಳ್ತಾನೆ. ಏನ್ ಹೇಳ್ತಿದ್ದೀರಾ ಮನೋಜ್ ಅವರೇ ಅಂತ ರೋಹಿಣಿ ಕೇಳಿದಾಗ, ಹೌದು ರೋಹಿಣಿ, ಆ ಮಗು ಹುಟ್ಟದೇ ಇರಬಹುದು, ಆದ್ರೆ ಇದರಲ್ಲಿ ಒಂದು ವಿಷಯ ಕನ್ಫರ್ಮ್ ಆಯ್ತಲ್ವಾ, ನಮ್ಮಿಬ್ಬರಿಗೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ನೀನೇ ಹೇಳಿದಲ್ವಾ ಟೆಸ್ಟ್ ಮಾಡಿಸೋಣ ಅಂತ, ಆದ್ರೆ ಇನ್ಮೇಲೆ ಅದರ ಅವಶ್ಯಕತೆನೇ ಇಲ್ಲ, ನಾವಿಬ್ಬರು ಹೆಲ್ದಿಯಾಗಿದ್ದೀವಿ ಅಂತ ನಮ್ಗೆ ಗೊತ್ತಾಗೋಯ್ತಲ್ವಾ ಅಂತ ಮನೋಜ ಹೇಳಿದಾಗ, ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ. ಇನ್ನು ಮನೋಜ್ ಟೆಸ್ಟ್ ಮಾಡಿಸಿಕೊಳ್ಳಲ್ವಲ್ಲ ಅಂತ ಭಯಪಡುತ್ತಿರುತ್ತಾಳೆ. ಇದು ನನಗೆ ತುಂಬಾ ಖುಷಿಯಾಗ್ತಿದೆ ರೋಹಿಣಿ, ಮೊದಲನೇ ಮಗು ಈ ರೀತಿ ಆಯ್ತಲ್ಲ ಅಂತ ನೀನು ಫೀಲ್ ಮಾಡ್ಕೋಬೇಡ, ಆದಷ್ಟು ಬೇಗ ನಮಗೆ ಇನ್ನೊಂದು ಮಗು ಆಗುತ್ತೆ, ನಾನು ಅದರಲ್ಲಿ ಕಾನ್ಫಿಡೆಂಟ್ ಆಗಿದ್ದೀನಿ. ಹೌದು ರೋಹಿಣಿ, ಆ ಮಗು ಅಬಾರ್ಷನ್ ಆಗಿಲ್ಲ ಅಂತ ಅಂದಿದ್ರೆ ನಿನಗೆ ಎಷ್ಟು ತಿಂಗಳು ಇರ್ತಿತ್ತು ಅಂತ ಮನೋಜ ಕೇಳಿದಾಗ, ಅದು ಇವಾಗ ಇಲ್ವಲ್ಲ ಬಿಡಿ ಮನೋಜ್ ಅವರೇ ಅಂತ ರೋಹಿಣಿ ಹೇಳ್ತಾಳೆ. ಹೇಳು ರೋಹಿಣಿ ಅಂತ ಮನೋಜ ಹೇಳಿದಾಗ, ಒಂದು 4-5 ತಿಂಗಳು ಇರಬಹುದೇನೋ ಅಂತ ರೋಹಿಣಿ ಹೇಳ್ತಾಳೆ. ಓ, ಈ ರೀತಿ ಆಗ್ಲಿಲ್ಲ ಅಂತ ಅಂದಿದ್ರೆ ಇಷ್ಟೊತ್ತಿಗೆ ಮಗು ಫ್ಯೂಚರ್ ಬಗ್ಗೆ ಎಲ್ಲ ಪ್ಲಾನ್ ಮಾಡ್ತಿದ್ವಿ ಅಲ್ವಾ ಅಂತ ಮನೋಜ ಹೇಳಿದಾಗ, ಹೌದು ಅಂತ ರೋಹಿಣಿ ಹೇಳ್ತಾಳೆ. ಹೌದು, ಏನೇನು ಹೆಸರು ಇಡಬೇಕು ಅಂತ ಅನ್ಕೋತಿದ್ವಿ, ಆಮೇಲೆ ನಾನು ಹೇಳಿದ ಹೆಸರು ನಿನಗೆ ಖಂಡಿತ ಇಷ್ಟ ಆಗ್ತಿರ್ಲಿಲ್ಲ, ನೀನೊಂದು ಹೆಸರು ಹೇಳ್ತಿದ್ದೆ, ನಾವಿಬ್ಬರು ಇದೇ ವಿಷಯವಾಗಿ ಜಗಳ ಮಾಡ್ಕೊಳ್ತಿದ್ವಿ, ಆಮೇಲೆ ಅವಾಗವಾಗ ಆಸ್ಪತ್ರೆಗೆ ಹೋಗ್ತಿದ್ವಿ, ಆಮೇಲೆ ಈ ಟೈಮಲ್ಲಿ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾರಲ್ಲ, ಆ ಬೇಬಿದು ರೂಪ ಎಲ್ಲ ಕ್ಲೀನಾಗಿ ಕಾಣಿಸೋಕೆ ಶುರು ಮಾಡಿರೋದು, ಚಿಕ್ಕ ಚಿಕ್ಕ ಕೈ ಪುಟ್ಟು ಕಾಲನೆಲ್ಲ ನೋಡಿ ಸಂತೋಷ ಪಡ್ತಿದ್ವಿ ಅಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ, ರೋಹಿಣಿ ಏನನ್ನು ಮಾತಾಡದೆ ಸುಮ್ನೆ ತಲೆ ಆಡಿಸ್ತಿರ್ತಾಳೆ. ಆಮೇಲೆ ಈಗಿಂದನೇ ಮಗುಗೆ ಡ್ರೆಸ್ ಎಲ್ಲ ತಗೊಂಡು ಬರೋದಕ್ಕೆ ಶುರು ಮಾಡ್ತಿದ್ವಿ, ಟಾಯ್ಸ್ ಎಲ್ಲ ತಂದು ಇಟ್ಟಿದ್ವಿ, ಆಮೇಲೆ ಮನೆ ಪೂರ್ತಿ ಬೇಬಿಗೆ ಏನೇನೋ ಐಟಮ್ ಬೇಕು ಆ ರೀತಿಯ ಐಟಮ್ ಎಲ್ಲ ತಂದು ಇಡ್ತಾ ಇದ್ವಿ, ಆಗಾಗ ನಿನಗೆ ತಲೆ ಸುತ್ತೋದು, ಆಮೇಲೆ ವಾಂತಿ ಆಗೋದು, ಈ ತರ ಎಲ್ಲ ಆಗ್ತಿತ್ತು, ನಾನು ಖಂಡಿತ ಭಯಪಡ್ತಿದ್ದೆ, ಆಮೇಲೆ ಈ ಟೈಮ್ಲೇ ಏನು ಮಾವಿನಕಾಯಿ ಎಲ್ಲ ತಿನ್ನಬೇಕು ಅಂತ ಅನಿಸ್ತಿತ್ತಲ್ಲ, ಖಂಡಿತ ನಾನು ಮೂಟೆ ತಂದು ಇತ್ತಿದ್ದೆ, ಆಮೇಲೆ ಅವರು ಅವತ್ತು ನಮ್ಮ ಶೋರೂಮ್ಗೆ ಅಡ್ಮಿಷನ್ ಫಾರ್ಮ್ ಎಲ್ಲ ಎತ್ಕೊಂಡು ಬಂದಿದ್ರಲ್ಲ, ಅದನ್ನೆಲ್ಲ ತಗೊಂಡು ನಾನೇ ಅಡ್ಮಿಷನ್ಗೆ ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡಿಬಿಟ್ಟು ಕಾಯ್ಕೊಂಡಿರ್ತಿದ್ದೆ ಅಂತ ಮನೋಜ ಹೇಳಬೇಕಾದ್ರೆ, ಅದನ್ನ ಕೇಳಿ ರೋಹಿಣಿ ಅಲೋದಕ್ಕೆ ಶುರು ಮಾಡಿ ಮನೋಜ್ನ ಹಾಗೆ ತಪ್ಪಿಕೊಳ್ತಾಳೆ. ಏ ರೋಹಿಣಿ, ಯಾಕಮ್ಮ ಅಳ್ತಿದೀಯಾ, ಅಲಬೇಡ, ಖಂಡಿತ ನಮಗೆ ಮಕ್ಕಳಾಗುತ್ತೆ, ಆಗ ನಾನು ಆ ಮಗುನ ಇನ್ನು ಕೇರ್ ತಗೊಂಡು ನೋಡ್ಕೋತೀನಿ ಅಂತ ಮನೋಜ ಹೇಳಬೇಕಾದ್ರೆ, ಸಾರಿ ಮನೋಜ್, ನಾನು ನಿನ್ನ ಹತ್ರ ತುಂಬಾ ಸುಳ್ಳು ಹೇಳಿ ಯಾಮಾರಿಸ್ತಿದ್ದೀನಿ, ಆದ್ರೆ ಅದೆಲ್ಲ ನಿನ್ನ ಜೊತೆ ಸಂತೋಷವಾಗಿರಬೇಕು ಅಂತ ಮಾತ್ರ ಅಂತ ರೋಹಿಣಿ ಮನಸ್ಸಲ್ ಲೇ ಅನ್ಕೊಂಡು ಅಳ್ತಿರ್ತಾಳೆ. ಮತ್ತೆ ಈ ಕಡೆ ಮೀನ ಬೆಳಗ್ಗೆನೆ ಆಸ್ಪತ್ರೆಗೆ ಹೋಗಿ ಹೂ ಕೊಡೋದಕ್ಕೆ ಹೋಗ್ತಾಳೆ. ಹೌದು, ನನ್ನ ತಂಗಿ ಕನಕ ಇದಾಲ ಅಕೌಂಟ್ಸ್ ನೋಡ್ಕೋತಿದ್ದಾಳಲ್ಲ, ಅವಳು ಕನಕ ನನ್ನ ತಂಗಿನೇ ಅಂತ ಮೀನಾ ಹೇಳಿದಾಗ, ಓ, ನಿಮ್ಮ ತಂಗಿನ ವೇಟ್ ಮಾಡಿ ಬರೋದಕ್ಕೆ ಹೇಳ್ತೀನಿ ಅಂತ ರಿಸೆಪ್ಷನಿಸ್ಟ್ ಹೇಳ್ತಾರೆ. ಸರಿ ಅಂತ ಮೀನ ವೇಟ್ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಕನಕ ಬಂದು, ಅಕ್ಕ ಯಾವಾಗ ಬಂದೆ ಅಂತ ಕೇಳ್ತಾಳೆ. ಈಗ ಬಂದೆ ಕನಕ, ಹೂ ಕೊಡೋದಕ್ಕೆ ಬಂದೆ, ನಿನ್ನ ಕೆಲಸದಲ್ಲಿ ಇದ್ದೇನೋ ಅಂತ ಮೀನ ಹೇಳಿದಾಗ, ಹೌದಕ್ಕ ಸರಿ ಆಯ್ತು ಬಾ ಕ್ಯಾಂಟೀನ್ಗೆ ಹೋಗೋಣ ಅಂತ ಕನಕ ಹೇಳ್ತಾಳೆ. ಏನೂ ಇಲ್ಲ ಬೇಡ ಕಣೆ ನನಗೆ ಅಂತ ಮೀನ ಹೇಳಿದಾಗ, ಏ ಬಾ ಅಕ್ಕ ಟೀ ಕುಡಿಯೋಣ ಅಂತ ಕನಕ ಹೇಳ್ತಾಳೆ. ಬೇಡ ಕನಕ, ನಾನು ಊಟ ಮಾಡ್ಕೊಂಡು ಬಂದಿದ್ದೀನಿ, ನಾನು ಇನ್ನೊಂದು ಕಡೆ ಹೂ ಕೊಡೋದಕ್ಕೆ ಹೋಗ್ಬೇಕು ಅಂತ ಮೀನಾ ಹೇಳಿದಾಗ, ಅಯ್ಯೋ ಬಾ ಅಕ್ಕ ಅಂತ ಕನಕ ಕ್ಯಾಂಟೀನ್ಗೆ ಕರ್ಕೊಂಡು ಹೋಗ್ತಾಳೆ. ಮೀನನ ಹೌದು ಅಕ್ಕ, ಮನೇಲಿ ಹೋಗಿ ಈ ವಿಷಯದ ಬಗ್ಗೆ ಕೇಳಿದ ಅಂತ ಕನಕ ಹೇಳಿದಾಗ, ಯಾವುದರ ಬಗ್ಗೆ ಅಂತ ಮೀನಾ ಹೇಳ್ತಾಳೆ. ಅದೇ ಅಕ್ಕ, ರೋಹಿಣಿ ಅವರ ವಿಷಯ, 2ನೇ ಸಲಿ ಗರ್ಭಿಣಿ ಆಗೋದಕ್ಕೆ ಟೆಸ್ಟ್ಗೆ ಬಂದಿದ್ರಲ್ಲ ಅಂತ ಕನಕ ಹೇಳಿದಾಗ, ಮೊದಲು ಅದನ್ನ ನಾನು ನಿನಗೆ ಹೊಡಿಬೇಕು ಕಣೆ ಅಂತ ಮೀನಾ ಹೇಳಿದಾಗ, ಯಾಕಕ್ಕ ಅಂತ ಕನಕ ಕೇಳ್ತಾಳೆ. ನಾನು ನಿನಗೆ ಅವತ್ತೇ ಹೇಳಿದೆ, ತನ ಕೇಳಬೇಡ ಅಂತ, ನೀನೇ ಹೋಗಿ ಅವರ ಹತ್ರ ಹೋಗಿ ಎಲ್ಲಾ ವಿಷಯನೂ ಕೇಳ್ಕೊಂಡು ಬಂದು ನನ್ನ ಹತ್ರ ಹೇಳಿದೆ, ಅದರಿಂದಾಗಿ ಮನೇಲಿ ದೊಡ್ಡ ಸಮಸ್ಯೆ ಆಯ್ತು ಗೊತ್ತಾ ಅಂತ ಮೀನ ಹೇಳ್ತಾಳೆ. ಅಕ್ಕ, ನಾನು ಯಾರ ಹತ್ರನೂ ಹೇಳಿಲ್ಲ ಅಕ್ಕ ಅಂತ ಕನಕ ಹೇಳಿದಾಗ, ನೀನು ಯಾರ ಹತ್ರನೂ ಹೇಳಲಿಲ್ಲ, ನಾನು ಅದರ ಬಗ್ಗೆ ಯೋಚನೆ ಮಾಡಿ ಬೇರೆ ದಾರಿ ಇಲ್ಲದೆ ಶ್ರುತಿ ಅವರ ಹತ್ರ ಹೇಳ್ದೆ, ಅದು ಇಡೀ ಮನೆಗೆ ಗೊತ್ತಾಗೋಯ್ತು ಅಂತ ಮೀನ ಹೇಳಿದಾಗ, ಹೇಗೆ ಅಂತ ಕನಕ ಕೇಳ್ತಾಳೆ. ಶ್ರುತಿ ಹೋಗಿ ರವಿ ಹತ್ರ ಹೇಳಿದ್ದಾರೆ, ರವಿ ನಿಮ್ಮ ಭಾವನ ಹತ್ರ ಬಂದು ಹೇಳಿ, ನಿಮ್ ಭಾವ ಮಾವನ ಹತ್ರ ಹೇಳಿದ್ದಾರೆ, ಮಾವ ಹೋಗಿ ಅತ್ತೆನ ಕೇಳಿದ್ದಾರೆ, ಹೀಗೆ ಮನೆ ಎಲ್ಲರೂ ಗೊತ್ತಾಗಿ ದೊಡ್ಡ ಸಮಸ್ಯೆನೇ ಆಯ್ತು ಅಂತ ಮೀನ ಹೇಳ್ತಾಳೆ. ಅಯ್ಯಯ್ಯೋ, ನಾನು ಈ ಶ್ರುತಿ ಅವರು ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಮಾತ್ರ ಅನ್ಕೊಂಡಿದ್ದೆ, ಆದ್ರೆ ಇವರು ರೇಡಿಯೋ ಕೆಲಸನೂ ಮಾಡಿದ್ದಾರೆ, ಆಮೇಲೆ ಏನಾಯ್ತು ಅಂತ ಕನಕ ಕೇಳ್ತಾಳೆ. ಇನ್ನೇನಾಗುತ್ತೆ, ಈ ವಿಷಯ ಅತ್ತೆಗೆ ಗೊತ್ತಾಗಿ ಅವರು ರೋಹಿಣಿ ಅವರಿಗೆ ಚೆನ್ನಾಗಿ ಬೈದ್ರು ಅಂತ ಮೀನಾ ಹೇಳಿದಾಗ, ಅಕ್ಕ ನಾನೇನು ಇಲ್ದೇ ಇರೋದು ಏನು ಹೇಳಿಲ್ವಲ್ಲ ಅಕ್ಕ ಅಂತ ಕನಕ ಹೇಳ್ತಾಳೆ. ಅದು ಹಾಗಲ್ಲ ಕನಕ, ಅವರು ಇದಕ್ಕೂ ಮುಂಚೆ ಗರ್ಭಿಣಿಯಾಗಿದ್ರಂತೆ, ಅದು ಅಬಾರ್ಷನ್ ಆಗೋಯ್ತಂತೆ ಅಂತ ಮೀನಾ ಹೇಳಿದಾಗ, ಅಯ್ಯಯ್ಯೋ ಹೌದಾ ಅಂತ ಕನಕ ಹೇಳ್ತಾಳೆ. ನನಗೂ ಅದನ್ನ ಕೇಳಿ ತುಂಬಾ ಬೇಜಾರಾಯ್ತು ಕಣೆ, ಆದರೆ ಕೊನೆಗೆ ನಾನೇ ಇದಕ್ಕೆಲ್ಲ ಕಾರಣ ಎಲ್ಲರಿಗೂ ಹೇಳ್ಬಿಟ್ಟೆ ಅಂತ ಎಲ್ಲರೂ ಸೇರಿ ನನಗೆ ಬೈದ್ರು ಕಣೆ ಅಂತ ಮೀನಾ ಹೇಳ್ತಾಳೆ. ಸಾರಿ ಅಕ್ಕ, ಎಲ್ಲ ನನ್ನಿಂದನೇ ಅಲ್ವಾ ಅಂತ ಕನಕ ಹೇಳ್ತಾಳೆ. ನೀನೇನ್ ಮಾಡ್ತೀಯಾ ಕನಕ, ನಾನೇ ನನ್ನ ಬಾಯಿ ಮುಚ್ಚಿಕೊಂಡು ಸುಮ್ನೆ ಇರಬೇಕಾಗಿತ್ತು ಅಂತ ಮೀನಾ ಹೇಳಿದಾಗ, ಅಕ್ಕ ಅದು
ನಿಜನ ಬೇಕು ಅಂದ್ರೆ ನಾನು ಹೋಗಿ ಡಾಕ್ಟರ್ ಹತ್ರ ಕೇಳಲ್ಲ ಅಂತ ಕನಕ ಹೇಳಿದಾಗ ಹಂಗೆ ಒಂದು ಕೊಟ್ಟ ಅಂದ್ರೆ ನೋಡಿ ಈಗ ನಡೆದಿರೋದು ಸಾಕಾಗೋದಿಲ್ವಾ ನಿನಗೆ ಮತ್ತೆ ನಾನು ರೋಹಿಣಿ ಅವರ ವಿಷಯದಲ್ಲಿ ತಲೆ ಹಾಕಿದ್ದೀನಿ ಅಂತ ಗೊತ್ತಾದ್ರೆ ನಮ್ಮ ಅತ್ತೆ ಮತ್ತೆ ನನಗೆ ಅವಮಾನ ಮಾಡ್ತಾರೆ ಬೇಡಮ್ಮ ಬೇಡ ಇದಾದ ಮೇಲೇನು ರೋಹಿಣಿ ಅವರ ವಿಷಯದಲ್ಲಿ ನಾವು ತಲೆ ಹಾಕದೆ ಬೇಡ ಅವರು ಹಾಸ್ಪಿಟಲ್ಗೆ ಬಂದ್ರು ಅವರ ಹತ್ರ ನೀನು ಮಾತಾಡೋದಕ್ಕೆ ಹೋಗ್ಬೇಡ ಅಂತ ಮೀನಾ ಹೇಳ್ತಾಳೆ ಯಾಕಕ್ಕ ಹಂಗೆ ಹೇಳ್ತಿದೀಯಾ ಅಂತ ಕನಕ ಕೇಳಿದಾಗ ಹೇ ಕನಕ ನಾವೇನು ಮಾಡದಿರಾನೆ ಎಲ್ಲ ನಮ್ಮೇಲೇನೆ ಅವರು ಎತ್ತಾಗ್ತಾರೆ ಕಣೆ ಈಗ ನಾನು ಹೇಳಿದ ವಿಷಯನು ನೀನು ಯಾರ ಹತ್ರನೋ ಹೇರಕ್ಕೆ ಹೋಗ್ಬೇಡ ಆಮೇಲೆ ಇದರ ಬಗ್ಗೆ ಹಾಸ್ಪಿಟಲ್ ಅಲ್ಲಿ ಏನು ಕೇಳಕ್ಕೆ ಹೋಗ್ಬೇಡ ನಾವಾಯ್ತು ನಮ್ಮ ಕೆಲಸ ಆಯ್ತು ಅಂತ ಇರೋಣ ಆಯ್ತಾ ಅಂತ ಮೀನಾ ಹೇಳಿದಾಗ ಸರಿ ಆಯ್ತು ಅಂತ ಕನಕ ಹೇಳ್ತಾಳೆ ಸರಿ ಅಂತ ಮೀನಾ ಅಲ್ಲಿಂದ ಹೊರಟು ಹೋಗ್ತಾಳೆ ಈ ಕಡೆ ಕನಕನಿಗೆ ರಿಸೆಪ್ಷನಿಸ್ಟ್ ಇಂದ ಕಾಲ್ ಬರುತ್ತೆ ಕನಕ ನಿನ್ನನ್ನ ಹೆಚ್ಚು ಕರೀತಾ ಇದ್ದಾರೆ ಅಂತ ರಿಸೆಪ್ಷನಿಸ್ಟ್ ಹೇಳ್ತಾರೆ ಯಾಕೆ ಅಂತ ಕನಕ ಹೇಳಿದಾಗ ಬಂದು ನೀನೇ ಕೇಳು ಅಂತ ರಿಸೆಪ್ಷನಿಸ್ಟ್ ಹೇಳ್ತಾರೆ ಸರಿ ಅಂತ ಕನಕ ಅಲ್ಲಿಗೆ ಹೋಗ್ತಾಳೆ ಸರ್ ಹೇಳಿ ಸರ್ ಅಂತ ಕನಕ ಕೇಳಿದಾಗ ನೀನ ಇಲ್ಲಿ ಬಂದಿರೋದು ಯಾಕೆ ಅಂತ HR ಕೇಳ್ತಾರೆ ಸರ್ ನೀವೇ ಕರೆದ್ರಿ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿಗೆ ಬಂದೆ ಅಂತ ಕನಕ ಹೇಳಿದಾಗ ನಾನು ಕೇಳ್ತಾ ಇರೋದು ಈ ಹಾಸ್ಪಿಟಲ್ಗೆ ಎಂತಕ್ಕೆ ಬಂದೆ ಅಂತ HR ಕೇಳಿದಾಗ ಅಕೌಂಟ್ಸ್ ಕೆಲಸಕ್ಕೆ ಸರ್ ಅಂತ ಕನಕ ಹೇಳ್ತಾಳೆ ಮತ್ತೆ ಅದನ್ನ ಮಾತ್ರ ನೀನು ನೋಡಬೇಕು ನಿನಗೆ ಬೇಡದೆ ಇರೋ ವಿಷಯದಲ್ಲಿ ಯಾಕೆ ತಲೆ ಹಾಕ್ತೀಯ ಅಂತ HR ರೇಗಾಡ್ತಾರೆ ಸರ್ ನಾನೇನ್ ಸರ್ ಮಾಡದೆ ಅಂತ ಕನಕ ಕೇಳಿದಾಗ ಇಲ್ಲಿಗೆ ಬಂದಿರೋ ಕ್ಲೈಂಟ್ ರೋಹಿಣಿ ಅವರ ಮೆಡಿಕಲ್ನ ನೀನು ಹೇಗೆ ವಿಚಾರಿಸದೆ ಅಂತ HR ಕೇಳಿದಾಗ ಅದು ಹಾಗಲ್ಲ ಸರ್ ಅವರು ನಮ್ಮ ರಿಲೇಷನ್ ಅಂತ ಕನಕ ಹೇಳ್ತಾಳೆ ಅದೆಲ್ಲ ಮನೇಲಿ ಇದು ಹಾಸ್ಪಿಟಲ್ ಪೇಷಂಟ್ ಡೀಟೇಲ್ಸ್ ಎಲ್ಲ ಆಚೆ ಹೇಳಬಾರದು ಅಂತ ನಿನಗೆ ಗೊತ್ತಿಲ್ವಾ ಅದು ಅಲ್ದೆ ನಿನ್ನ ಕೆಲಸ ಇರೋದು ಅಕೌಂಟ್ಸ್ ಮಾತ್ರ ಅದನ್ನೆಲ್ಲ ಬಿಟ್ಟು ನೀನ ಯಾಕೆ ಇದರ ಬಗ್ಗೆ ಎಲ್ಲ ವಿಚಾರಿಸದೆ ಅಂತ HR ಕೇಳಿದಾಗ ಸರ್ ಸಾರಿ ಸರ್ ಅಂತ ಕನಕ ಹೇಳ್ತಾಳೆ ಆ ರೋಹಿಣಿಯವರು ಇಲ್ಲಿಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿದ್ದಾರೆ ಇನ್ಮೇಲೆ ಈ ಹಾಸ್ಪಿಟಲ್ಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ ನಿನ್ನಿಂದಾಗಿ ಒಬ್ಬ ಕ್ಲೈಂಟ್ ಲಾಸ್ ಆದ್ರು ಅಂತ HR ಹೇಳಿದಾಗ ಸರ್ ಅದು ಅಂತ ಕನಕ ಹೇಳ್ತಿರ್ತಾಳೆ ಮಾತಾಡಬೇಡ ನಿನ್ನಿಂದಾಗಿ ಹಾಸ್ಪಿಟಲ್ ರೆಪ್ಯುಟೇಷನ್ನೇ ಹಾಳಾಯ್ತು ಚೆನ್ನಾಗಿ ಓದಿದೀಯಾ ಅಂತ ಕೆಲಸ ಕೊಟ್ರೆ ನೀನು ಈ ತರ ಬಿಹೇವ್ ಮಾಡ್ತೀಯಾ ಇನ್ಮೇಲೆ ನಿನಗೆ ಇಲ್ಲಿ ಕೆಲಸ ಇಲ್ಲ ಅಂತ ಹೆಚ್ಚು ಹೇಳಿದಾಗ ಸರ್ ಆ ರೀತಿ ಹೇಳ್ಬೇಡಿ ಸರ್ ಸಾರಿ ಸರ್ ಪ್ಲೀಸ್ ನಂಗೆ ಗೊತ್ತಿಲ್ದೆ ಮಾಡ್ಬಿಟ್ಟೆ ಅಂತ ಕನಕ ಹೇಳ್ತಾಳೆ ಏನು ಹೇಳ್ಬೇಡ ನೀನು ಇನ್ಮೇಲೆ ನೀನು ಇಲ್ಲಿ ಕೆಲಸಕ್ಕೆ ಬರಬೇಡ ಅಂತ ಹೆಚ್ಚು ಹೇಳಿದಾಗ ಸರ್ ಪ್ಲೀಸ್ ಸರ್ ನನ್ನ ಫ್ಯಾಮಿಲಿಲಿ ತುಂಬಾ ಕಷ್ಟ ಇದೆ ಸರ್ ನನ್ನನ್ನ ತುಂಬಾ ಕಷ್ಟಪಟ್ಟು ಓದಿಸಿದ್ದಾರೆ ನನ್ನ ಅಮ್ಮ ಅಕ್ಕ ಎಲ್ಲ ಹೂ ಕಟ್ಟಿ ನನ್ನನ್ನ ಓದಿಸಿದ್ದಾರೆ ಸರ್ ಈ ಕೆಲಸ ಸಿಕ್ಕಿದ ಮೇಲೆ ನಮ್ಮ ಪರಿಸ್ಥಿತಿ ಸುಧಾರಿಸ್ತಿದೆ ಸರ್ ಪ್ಲೀಸ್ ಸರ್ ಇನ್ಮೇಲೆ ನಾನು ಯಾರ ಬಗ್ಗೆನೂ ಏನೂ ವಿಚಾರಿಸೋದಿಲ್ಲ ಸರ್ ದಯವಿಟ್ಟು ಸರ್ ಅಂತ ಕನಕ ಕೇಳ್ತಾಳೆ ಕಷ್ಟಪಟ್ಟಿರೋ ಫ್ಯಾಮಿಲಿಯಿಂದ ಬಂದು ನಿನಗೆ ಯಾಕಮ್ಮ ಇಂಥ ಕೆಲಸ ಇಲ್ಲ ಏನೋ ಕೇಳ್ಕೊಳ್ತಾ ಇದೀಯಾ ಅಂತ ಬಿಡ್ತಾ ಇದ್ದೀನಿ ಇದೇ ಲಾಸ್ಟ್ ವಾರ್ನಿಂಗ್ ಅದಕ್ಕೆ ಅಂತ ನಿನಗೆ ಪನಿಷ್ಮೆಂಟ್ ಕೊಡದೆ ಹಾಗೆ ಬಿಡೋದಕ್ಕೆ ಆಗೋದಿಲ್ಲ ನಿನ್ನಿಂದಾಗಿ ಒಬ್ಬ ಕ್ಲೈಂಟ್ ಲಾಸ್ ಆಗಿದ್ದಾರೆ ಈ ಮಂತ್ ಸ್ಯಾಲರಿಲಿ ನಿನಗೆ ಅರ್ಧ ಅಷ್ಟೇ ಬರೋದು ಅಂತ HR ಹೇಳಿದಾಗ ಸರ್ ಏನ್ ಸರ್ ಈ ರೀತಿ ಹೇಳ್ತಿದ್ದೀರಾ ಅಂತ ಕನಕ ಹೇಳ್ತಾಳೆ ಬೇಡ ಅಂದ್ರೆ ಕೆಲಸ ಬಿಟ್ಟು ಹೋಗು ಅಂತ ಹೇಳ್ತಾರೆ ಸರಿ ಸರ್ ನಾನು ಅರ್ಧ ಸ್ಯಾಲರಿನೇ ತಗೋತೀನಿ ಅಂತ ಕನಕ ಹೇಳ್ತಾಳೆ ಇನ್ಮೇಲೆ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟನ್ನ ಮಾತ್ರ ನೀನು ನೋಡ್ಕೋ ಅಂತ HR ವಾರ್ನಿಂಗ್ ಕೊಟ್ಟು ಹೋಗ್ತಾರೆ ಕನಕ ಇದರ ಬಗ್ಗೆನೇ ಯೋಚನೆ ಮಾಡ್ತಾ ಅಳ್ತಾ ಇರ್ತಾಳೆ ಈ ಕಡೆ ಮೀನಾ ಅಡುಗೆ ಮಾಡ್ತಿರ್ತಾಳೆ ಮೀನಿಂಗನಿಗೆ ಹೂ ಕಟ್ಟೋ ಅಕ್ಕ ಅಂದ್ರು ಕಾಲ್ ಮಾಡ್ತಾರೆ ಮೀನಾ ಎಲ್ಲಿದ್ದೀಯಾ ಕೆಲಸ ಮಾಡ್ತಿದ್ದೀಯಾ ಅಂತ ಅವರು ಕೇಳಿದಾಗ ಹೌದು ಅಕ್ಕ ಅಡುಗೆ ಮಾಡ್ತಿದ್ದೀನಿ ಅಂತ ಮೀನಾ ಹೇಳ್ತಾಳೆ ಸರಿ ಆಯ್ತು ಸ್ವಲ್ಪ ಆಚೆಗೆ ಬಾ ಅಂತ ಅಕ್ಕ ಅಂದ್ರು ಹೇಳಿದಾಗ ಅಕ್ಕ ಆಚೆ ಇದ್ದೀರಾ ನೀವು ಯಾಕೆ ಅಲ್ಲಿದ್ದೀರಾ ಒಳಗಡೆ ಬನ್ನಿ ಅಂತ ಮೀನಾ ಹೇಳ್ತಾಳೆ ಇಲ್ಲ ಮೀನಾ ನಿಮ್ಮತ್ತೆ ಕಂಡ್ರೆ ಭಯ ಆಗುತ್ತೆ ನೀನೇ ಸ್ವಲ್ಪ ಆಚೆಗೆ ಬಾ ಅಂತ ಅಕ್ಕ ಅಂದ್ರು ಹೇಳ್ತಾರೆ ಸರಿ ಆಯ್ತು ಒಂದು ನಿಮಿಷ ಬಂದೇ ಇರಿ ಅಂತ ಮೀನಾ ಆಚೆ ಹೋಗ್ತಾಳೆ ಅಕ್ಕ ಬನ್ನಿ ಅಕ್ಕ ಎಲ್ಲರೂ ಒಳಗಡೆ ಟೀ ಕುಡಕೊಂಡು ಹೋಗೋರಂತೆ ಅಂತ ಮೀನಾ ಹೇಳಿದಾಗ ಇಲ್ಲ ಅಮೀನಾ ಒಂದು ದೊಡ್ಡ ಆರ್ಡರ್ ಬಂದಿದೆ ಅದಕ್ಕೆ ತುಂಬಾ ಹುನಾರಗಳು ಬೇಕಂತೆ ಒಂದು 4 ಜನ ಇದ್ರೆ ನೈಟ್ ಒಳಗಡೆ ಮುಗಿಸಿ ಬಿಡಬಹುದು ಅದಕ್ಕೆ ನಿನ್ನ ಹತ್ರ ಕೇಳಕ್ಕೆ ಬಂದ್ವಿ ಅಂತ ಅಕ್ಕ ಹೇಳಿದಾಗ ಹೌದಾ ಅಕ್ಕ ಬೆಳಗ್ಗೆನೆ ಹೇಳಿದಿದ್ರೆ ನಾನು ನಿಮ್ಮ ಜೊತೆ ಬರ್ತಿದ್ದೆ ಈಗ ಸ್ವಲ್ಪ ಕಷ್ಟ ಅಕ್ಕ ಅಂತ ಮೀನಾ ಹೇಳಿದಾಗ ಯಾಕ್ ಮೀನಾ ಅಂತ ಅಕ್ಕ ಕೇಳ್ತಾರೆ ಅದು ಹಾಗಲ್ಲ ಅಕ್ಕ ಅವರ ಹತ್ರ ಏನು ಹೇಳಿಲ್ಲ ನಾನು ಅಂತ ಮೀನಾ ಹೇಳಿದಾಗ ಸೂರ್ಯನಿಗೆ ಫೋನ್ ಮಾಡಿ ಹೇಳಮ್ಮ ಹೋಗ್ಬಾ ಅಂತ ಖಂಡಿತ ಹೇಳ್ತಾರೆ ಅಂತ ಅಕ್ಕ ಹೇಳ್ತಾರೆ ಅವರು ಹೋಗು ಅಂತಾನೆ ಹೇಳ್ತಾರೆ ಅಕ್ಕ ಆದ್ರೆ ಪಾಪ ಅಪ್ಪ ಟೈರ್ಡ್ ಆಗಿ ಬರ್ತಾರೆ ಅವರಿಗೋಸ್ಕರ ಅಡುಗೆ ಮಾಡಬೇಕು ಅಂತ ಮೀನಾ ಹೇಳ್ತಾಳೆ ಸರಿ ಮೀನಾ ನೀನು ಅಡುಗೆ ಮುಗಿಸಿ ಬಾ ನಾವು ವೇಟ್ ಮಾಡ್ತೀವಿ ಅಂತ ಆ ಅಕ್ಕಂದ್ರು ಹೇಳ್ತಾರೆ ಅದು ಹಾಗಲ್ಲಕ್ಕ ಅವರಿಗೆ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಅವರು ಬಂದಾಗ ನಾನ ಇಲ್ಲ ಅಂತಂದ್ರೆ ಅವರು ಸರಿಯಾಗಿ ಊಟನೂ ಮಾಡೋದಿಲ್ಲ ಹೋಗಿ ಹಂಗೆ ಮಲಗಿ ಬಿಡ್ತಾರೆ ನಾನಿದ್ರೆ ವೇಟ್ ಮಾಡಿ ಅವರಿಗೋಸ್ಕರ ಊಟನ ಕೊಡ್ತೀನಿ ಅಂತ ಮೀನಾ ಹೇಳಬೇಕಾದ್ರೆ ನೀನು ನೋಡಿ ನಗಬೇಕಾ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮೀನಾ ಅಂತ ಅಕ್ಕ ಹೇಳ್ತಾರೆ ಯಾಕಕ್ಕ ಅಂತ ಮೀನಾ ಕೇಳಿದಾಗ ಇನ್ನೇನ್ ಮೀನಾ ಹೋದ್ವಾರ ನೋಡಿದ್ರೆ ನಿನ್ನ ಗಂಡ ಗಲಾಟೆ ಮಾಡಿದ ಅಂತ ಹೇಳ್ತಿದ್ದೆ ಈಗ ನೋಡಿದ್ರೆ ಸ್ಕೂಲ್ಗೆ ಹೋಗೋ ಮಗುಗೆ ಊಟ ಕೊಡಬೇಕು ಅನ್ನೋ ರೀತಿ ಹೇಳ್ತಿದೀಯಾ ಅಂತ ಅಕ್ಕಂದ್ರೆ ಹೇಳಿದಾಗ ಹಾಗಂತ ಯಾವಾಗ್ಲೂ ಜಗಳ ಮಾಡ್ಕೊಂಡೇ ಇರಕ್ಕಾಗುತ್ತೆ ಅಕ್ಕ ಅಂತ ಮೀನಾ ಹೇಳ್ತಾಳೆ ಗಂಡನೇ ದೇವರು ಅಂತ ಅನ್ಕೊಂಡಿದೀಯಾ ನೀನು ಯಾವುದಕ್ಕೂ ಒಂದು ಸಲಿ ಸೂರಿನ ಕೇಳಿ ನೋಡಮ್ಮ ಅಂತ ಅಕ್ಕ ಅಂದ್ರು ಹೇಳಿದಾಗ ಬೇಡಕ್ಕ ಅವರು ಡ್ಯೂಟಿಲಿ ಇರ್ತಾರೆ ನಾನು ಬರೋದಕ್ಕೆ ಕಷ್ಟ ಆಗುತ್ತೆ ನೀವು ಹೋಗಿ ಬನ್ನಿ ಅಂತ ಮೀನಾ ಹೇಳಿದಾಗ ಸರಿ ಅಂತ ಅಕ್ಕ ಅಂದ್ರು ಹೊರಟು ಹೋಗ್ತಾರೆ ಅಷ್ಟರಲ್ಲಿ ಸೂರ್ಯ ಕಾಲ್ ಮಾಡ್ತಾನೆ ರೀ ನಿಮಗೆ ವರ್ಷ ಆಯ್ಸುರಿ ಅಂತ ಮೀನಾ ಹೇಳಿದಾಗ ಹೌದಾ ಯಾಕೆ ಎಲ್ಲಾದ್ರೂ ಜ್ಯೋತಿಷ್ಯ ಕೇಳಿದ ಅಂತ ಸೂರ್ಯ ಹೇಳ್ತಾನೆ ಅದು ಹಾಗಲ್ಲರಿ ಈಗ ತಾನೇ ನಿನ್ನ ಬಗ್ಗೆ ನೆನೆಸ್ಕೊಂಡೆ ಆಗ್ಲೇ ನೀವು ಫೋನ್ ಮಾಡಿಬಿಟ್ರಿ ಅಂತ ಮೀನಾ ಹೇಳ್ತಾಳೆ ಓಹೋ ಹಾಗಾದ್ರೆ ನೆನೆಸ್ಕೊಂಡ್ರೆ ವರ್ಷ ಬರುತ್ತೆ ಅನ್ನೋದಾದ್ರೆ ಮನುಷ್ಯ ಯಾಕೆ ತಿನ್ನಬೇಕು ಮಲಗಬೇಕು ಎಲ್ಲರೂ ಒಂದು ಕಡೆ ನೆನೆಸ್ಕೊಂಡು ಹಂಗೆ ಕೂತ್ಕೊಂಡು ಬಿಟ್ರೆ ಸಾಕಾಗಲ್ವಾ ಅಂತ ಸೂರ್ಯ ಕಾಮಿಡಿ ಮಾಡ್ತಿರ್ತಾನೆ ರೀ ಎಲ್ಲದಕ್ಕೂ ನೀವು ಕಾಮಿಡಿ ಮಾಡಬೇಡಿ